ಆರಾಮ್ ಇರ್ಬೇಕಂದ್ರೆ ಪ್ರತಿಯೊಬ್ಬರು ಎಲ್ಲ ಕೈ ಬಿಡ್ಬೇಕು. ನಾವು ದೇವ್ರ ಒಡವೆ ಇವನ್ನೆಲ್ಲ ಕೈ ಬಿಟ್ಟ ನೀವು ಆರಾಮ ಇರ್ತೀರಿ. ಇದು ಹೆಚ್ಚಾಗೆಲ್ಲ ಹೆಂಗೆ ಬಿಟ್ಟಿರ್ತೀವಿ ನೋಡು, ಹಂಗೆ ಎಚ್ಚರಿಕೆ ಒಳಗೆ ತಿಳಿದು ಕೈ ಬಿಡೋವನ್ನೆಲ್ಲ. ಏನು ಈ ಸಂಬಂಧ ಎಲ್ಲ ತಪ್ಪಿಸ್ಕೊಂಡ ನೀ ಆರಾಮ ಇರ್ತೀನಿ. ಸುಮ್ಮನೆ ಅವನ ಸಂಬಂಧ ಹಚ್ಕೊಂಡು ಸುಳ್ಳ ಬಳಲ್ತೀರಿ ನೀವು. ಏನಾರು ಹಿಡ್ಕೊಂಡು ಆರಾಮ ಕಳ್ಕೊತೀನಿ ನೋಡಿ. ಇಷ್ಟೆಲ್ಲ ತಿಳಿದು ಯಾಕೆ ಅಭಾವದಾಗ ಇರಬಾರ್ದು ನಾವು? ಅನ್ಯವಾಗಿ ಯಾಕೆ ಕಲ್ಪಿಸ್ಕೋಬೇಕು? ನಮ್ಮನ್ನ ಆ ದೇವ್ರು ಕಾಡ್ತಾವೆ, ಈ ದೇವ್ರು ಕಾಡ್ತಾವ ಅಂತೇಳಿ ಭಯ ಹುಟ್ಟಿಸ್ತದ. ಯಾಕ್ರಿ? ನೀನು ಮನೆ ದೇವ್ರು ಕಾಡಾಟ ಹತ್ತೈತಿ ನಿನಗೆ, ಅವನ್ನೆಲ್ಲ ಶಾಂತ ಮಾಡು ಅಂದ್ರೆ ನಿನಗೆ ಕಾಡಾಟ ಇವನ್ನ ಮಾಡ್ತಾರಿಲ್ಲ. ಇವನು ಕಲ್ಪಿಸ್ಕೊ ಅಂತ ಯಾವ ಹೇಳಿದವ ನಿನಗೆ? ಆ ದೇವ್ರನ್ನ ಶಾಂತ ಮಾಡಬೇಕು, ಅದು ಇಂಥ ಎಡೆ ಹಿಡಿಬೇಕು, ಇಂಥವೆಲ್ಲ ಪೂಜೆ ಸಾಮಾನು ಹಿಡಿಬೇಕು. ಒಂದೊಂದು ನಮೂನಿ ಮಾಡ್ತಿರ್ತಾರೆ. ಒಂದೊಂದು ದೇವ್ರದ್ದು ಒಂದೊಂದು ನಮೂನಿ ಪೂಜೆ. ತಲೆ ಕೆಡಿಸ್ಕೊಂಡು ನಮ್ಮನ್ನು ಇದ್ದು ಸಮಾಧಾನ ನಮ್ಮ ಸಮಾಧಾನ ಕೆಡಿಸ್ಬಿಡ್ತೀವಿ. ಯಾಕೆ ಬಡದಾಡ್ತೀರಿ? ಅವನ್ನೆಲ್ಲ ಯಾಕೆ ಕಲ್ಪಿಸ್ಕೋ? ಯಾರು ಹೇಳಿದ್ರು ನೀವು ಅವ್ನು ಕಲ್ಪಿಸ್ಕೋ ಅಂತ? ಮಾನವನ ಗ್ರಹಿಕೆ ಅದ. ದೇವರಂತ ಕಲ್ಪಿಸ್ಕೊಂಡು ಯಾವುದೂ ಇಲ್ಲ. ಇದ್ರ ಕರ್ಕೊಂಬರ್ಲಿ ಯಾರ್ದಾರ ದೇವ್ರಿಗೆ ಅದು ಹೆದರಿಕೆ ಇದ್ರೆ ಈಗ ಹೇಳ್ರಿ. ಮತ್ತೆ ಈ ಊರು ಬಿಟ್ಟು ಹೋದ್ಮ್ಯಾಗ ಯಾರು ಹೇಳವ್ರು ನಿಮ್ಗೆ? ಈಗ ಯಾರಿಗಾರು ಇದ್ರೆ ಹೆದರಿಕೆ ಅದು ಇದ್ರೆ ಕೇಳ್ರಿ ಅಂದ್ರೆ ಅದು. ಕರ್ಕೊಂಬ ಇಲ್ಲಿ ಅಡಿಗೆ ಮಾಡಕ್ಕೆ ಹಚ್ಚುನ, ಅವ್ರನ್ನ ಕಟ್ಕೊಂಡು ಯಾಕೋಕೇನೆ ಕಸ ಹೊಡ್ಯಾಕ ಹಚ್ಚುನ. ದೇವ್ರಿದ್ರೆ ನೋಡು, ನಾವು ಕರ್ಕೊಂಬ ಇಲ್ಲಿ ನೋಡು. ನಾವು ಹೆಣ್ಮಕ್ಳ ದೇವ್ರ ಅದ ರೊಟ್ಟಿ ಮಾಡಕ್ಕೆ ಹಚ್ಚುನಕಿನ ದೇವಿ ಇದ್ರೆ ಹೌದಿಲ್ಲ? ಎಲ್ಲ ಬರ್ತಿದ್ರು ನಮಗೆ ಎಲ್ಲ ದೇವಿ ಎಲ್ಲವನ್ನ ಪೂಜಾರಿಗಳು ಬಂದಾರ. ಸಿರ್ಸಂಗಿ ಕಾಳವನ್ ಪೂಜಾರಿಗಳು ಎಲ್ಲರೂ ಬರ್ತಿದ್ರು. ಹತ್ರ ಬಂದರು. ಏನು ಕರ್ಯವ್ವ, ದುರ್ಗವ್ವ, ದ್ಯಾಮವ್ವ ಎಲ್ಲರೂ. ನೀವು ಕಲ್ಪಿಸ್ಕೊಂಡ ನೀವು ಅವತ್ತು ನೀವು ಕಲ್ಪನಾ ಮಾಡಲಿಲ್ಲ ಅಂದ್ರೆ ಆರಾಮನ ಇದ್ದೀರಿ. ಯಾರು ಹೇಳಿದ್ರು ನಿಮ್ಗೆ ಅವ್ನು ಕಲ್ಪಿಸ್ಕೊ ಅಂತ? ಅಂತ ಸಂಘ ನಮ್ಮನ್ನು ಏನು ಮಾಡೈತಿ? ಮತ್ತು ಅಜ್ಞಾನದೊಳಗೆ ಕೋಪದಾಗ ಕೆಡವೈತಿ ನಮ್ಮ ಅಂಥ ಸಂಘದಾಗ. ದೇವ್ರದಾನ, ಹೆಣ್ಣು ದೇವ್ರು ಐತೆ, ಗಂಡು ದೇವ್ರು ಐತೆ ಅಂಥ ಸಂಘದಾಗ ಬೆಳೆದು ಅಂತ ಅಲ್ಲೇನೇ ಸಿಕ್ಕೋನು ಬುದ್ಧಿ ಆಗ್ಲಿಕ್ಕೆ. ಅದರಿಂದ ಕಡೆಗೆ ಮಾಡೋರು ಆಚರ್ಗೊಳಿಸೋರು ಯಾರು? ಆ ಭಯ ಕಳೆಯವ್ರು ಯಾರು ನಿಮ್ಮನ್ನು? ಬಿಟ್ಟೇನಂದರು ಬಿಡದಿ ಮಾಯೆ ಅಂತ. ಬಿಟ್ಟೇನಂದರು ಬಿಡಲಾರದು ಮುತ್ತಲಗೇರಿ ಮಣ್ಣು ಅಂತಾರಲ್ಲ. ಹತ್ಕೊಂಡೆ ಬಿಡೋದಂತ ಮುತ್ತಲಗೇರಿ ಮಣ್ಣು ಅರಿವಿ ಬಿಡೋದು ಕೆಂಪು. ಇಲ್ಲೇ ಈ ಮುನ್ಮುತ್ಲಕ್ಕೆ ಐತೀವಲ್ಲ, ಹೋಗಿ ಅಲ್ಲೇ ಮಂದಿ ಬರೀ ಕೆಂಪು ಅರಿವಿನಾಗ ಇದ್ವು ಅವಾಗ. ಹೌದಿಲ್ಲ? ಅಲ್ಲಿ ಹೋದ್ರೆಲ್ಲ ಕೆಂಪ, ಅಲ್ಲಿ ಉಳ್ಯಾಡಿ ಮುನ್ಮುತ್ಲ. ಕೋಪ ಇಷ್ಟ ಆದವ್ಗೆ ಏನು ಹೇಳಿದ್ರು ಕೇಳೋದಿಲ್ಲ. ಅಂಥವ್ರಿಗೆ ಹೇಳಕ್ಕೆ ಹೋಗ್ಬಾರ್ದು. ಕ್ರಮೇಣ ನೀನ ದಾರಿಗೆ ಬರ್ತಿ ಬಾ ಅಂತೇಳಿ ತಿಳಿದವ್ರು ಸುಮ್ಮನೆ ಇದ್ದು ಬಿಡ್ತಾರೆ. ತಲೆ ಕೆಡಿಸ್ಕೊಳಕ್ಕೆ ಅಂಥವ್ರಿಗೆ ಹೇಳಬಾರ್ದು. ಕೋಪಿಗಳಿದ್ದಲ್ಲಿ ಅನುಭವ ಗೋಷ್ಠಿಯೇ ಹೇಳಬಾರ್ದು ಅಂತಾರೆ. ಪಾಪಿಗಳಿದ್ದಲ್ಲಿ ರೂಪುಳ ವಸ್ತುವ ತೋರಬಾರ್ದು. ಹೌದಿಲ್ಲ? ಬಾಯ್ಬಡ್ಕರಿದ್ದಲ್ಲಿ ಪೀಡಾರವಸ್ತಿ ಮಾಡಬಾರ್ದು. ಮುಂದೆ ಬಲ ಎಂದು ಹಿಂದೆ ನಿಂದೆ ಪರನು ಕೂಡಬಾರ್ದು. ಮಡದಿ ಮಾತನ್ನು ಕೇಳಿ ಜಗಳಕ್ಕೊಬ್ಬರು ಕೂಡ ಹೋಗಬಾರ್ದು. ಧರಣಿಯ ಕಲ್ಲಿಗೆ ಶರಣೆಂದು ಪೂಜೆ ಮಾಡಬಾರ್ದು. ಅವಾಗ ಕನಕದಾಸರು ಬಿಚ್ಚಿಟ್ಟಾರ ಅವನ್ನೆಲ್ಲ ಅನುಭವ. ಏನು ಬಡತನ ಬಂದಾಗ ನೆಂಟರ ಬಾಗಿಲು ಸೇರಬಾರ್ದು ಅಂತ. ಒಂದಿನ 2 ದಿನ ಅಷ್ಟೇ ನಿನಗೆ ಮೂರನೇ ದಿನ ಉಳಿದ ಅಂದ್ರೆ ಏನೈತಪ್ಪ ಒಂದು ನಡಿಪ ಹೋಗೋಣ ಹೊಲ ಕಡೆ ಅಂತಾನು. ಹೌದಿಲ್ಲ? ಇಲ್ಲಾಂದ್ರೆ ಕಿಮ್ಮತ್ತ ಸಿಗಲ್ಲ ನಿನಗೆ. ಹೌದಿಲ್ಲ? 1 ದಿನ 2 ದಿನ 3 ದಿನ ಮುಗೀತು ನಿನ್ನ ಮುಕ್ತಾಯ. ನೀ ಬೇಕಾದಂಥ ಹಳೆ ಅದೇನಂದ್ರು ಯಾಕ್ರಿ
ಹಾ ಹಾ ಏನಾರ ತಥಾ ಇಲ್ಲದಂತ ವಾರೆ ಹಚ್ಚ ಬಿಡ್ತಾರೆ ನೀನು. ಯಾಕೋ ಏನೋ ಇಲ್ಲೇ ಉಳಿವಂಕ ಅಂತ ನೀವು ವ್ಯವಸ್ಥೆ ಮಾಡ್ಬೇಕು ಇವಂಗ ಅಂತಾರೆ ಏನಾರು. ಹೌದಿಲ್ಲ? ದೇವ್ರಂಗೆ ಸುಮ್ಮನೆ ಇರಬಾರ್ದಂತ ಎಲ್ಲರೂ ಅಂತಾರೆ. ಆದ್ರೆ ಸುಮ್ಮನೆ ಇರೋರು ಯಾರದಿರಿ? ಸುಮ್ಮನೆ ಇದ್ರೆ ನೀನ ದೇವರದಿ. ಸುಮ್ಮನಿದ್ದರೆ ನೀನೇ ಬ್ರಹ್ಮನಿರುವೆ. ಸುಮ್ಮನಿರು ಮನವೇ, ಸುಮ್ಮನಿರು. ಏನು ಮನಸ್ಸು ಸುಮ್ಮನೆ ಇರ್ಬೇಕು. ಬಾಯಿ ಸುಮ್ಮನೆ ಇರುವುದಲ್ಲ, ಮನಸ್ಸು ಸುಮ್ಮನೆ ಇರಬೇಕು. ಮನಸ್ಸು ಸುಮ್ಮನೆ ಇದ್ದಾಗ ನೀನು ಯಾರಿದ್ದೀನೋ ಅನುಭವ ಬರ್ತೈತಿ, ತಿಳಿ ಆಕೈತಿ, ಅಂತಃಕರಣ ಪರಿಶುದ್ಧಿ ಆಕೈತಿ. ಮನಸ್ಸು ಸುಮ್ಮನೆ ಆತ ಅದಕ್ಕೆ ಗತ್ಲ ಹಿಡಿಸ್ತೆ ಅಂದ್ರೆ ಮನಸ್ಸೆಲ್ಲ ಮಿಸ್ಗೇಡಾಕೈತೆ ಅಂದ್ರೆ ಕಲಕಾಗ್ಬಿಡ್ತೈತೆ. ಎಲ್ಲ ಸಮಾಧಾನ ಶಾಂತಿ ಕೆಡಿಸ್ಕೊಂಡ್ಬಿಡ್ತೈತಿ. ಧ್ಯಾನಕ್ಕೆ ಕೂತಾಗ ಮನಸ್ಸನ್ನು ಸುಮ್ಮನೆ ಇರಿಸೋ ಕೆಲಸ ಮಿಸಕಲಂಗೆ ಮಾಡ್ಕೋಬೇಕಾಗುತ್ತೆ. ನಮ್ಮ ಶಾನೆತನ ನಾವು ಎದುರಿಟ್ಟು ನೋಡ್ಕೋಬೇಕು. ಅಂದ್ರೆ ನಾವು ಎಷ್ಟು ಶಾನ್ಯಾರಿದ್ದೇವೆ ಅನ್ನೋದು ಗೊತ್ತಾಕೈತಿ ನಮ್ಗೆ. ನೀ ಶಾನೆ ಆದ್ರೆ ನಿನಗೆ ಯಾವ ಚಿಂತೆನೂ ಇರಬಾರ್ದು. ಚಿಂತೆ ಕಳ್ಕೊಂಡು ಆರಾಮಿರೋದು ಶಾನೆತನನು, ಚಿಂತೆಯಾಗಿ ಒದ್ದಾಡೋ ಶಾನೆತನನು. ಚಿಂತೆ ಮಾಡ್ತಿ, ವ್ಯಸನ ಪಡ್ತಿ ಅಂದ್ರೆ ನೀ ಅಂತ ಶಾನೆ. ಎದ್ರ ಬಗ್ಗೆನೂ ಚಿಂತೆ ಬೇಡ, ಎದ್ರ ಬಗ್ಗೆಯೂ ವ್ಯಸನ ಬೇಡ ನಿನಗೆ. ಏನು ಯಥಾರ್ಥ ವಸ್ತುವಿನ ನೀ ಯಾರದೇನೋ ತಿಳುವಳಿಕೆ ಮಾಡಿಕೊಂಡ್ರೆ ಚಿಂತೆ ಕಡಿತೈತಿ ನಾವು. ಚಿಂತೆಗಳೆಲ್ಲ ಕಡಿದು ಹೋಗಿ ಮನಸ್ಸಿಗೆ ವಿಶ್ರಾಂತಿ ಆಗುವಂಥ ನಿನ್ನ ಪರಬ್ರಹ್ಮ ಸ್ಥಿತಿಯನ್ನು ವಿವೇಕದಿಂದ ನಾವು ಅದನ್ನು ರಕ್ಷಣೆ ಮಾಡ್ಕೋಬೇಕು. ಅದರ ನೆನವನ್ಯಾಗ ಇರಾಕಿದ್ದೀವಿ. ಆತ್ಮಭಾವದೊಳಗೆ, ಆನಂದದ ಭಾವದೊಳಗೆ, ಬ್ರಹ್ಮ ಭಾವದೊಳಗೆ ಅಭ್ಯಾಸದ ಮುಖಾಂತರ ಅದೇ ಆಗಿ ಉಳಿಬೇಕು ನಾವು. ಜ್ಞಾನಿಗಳಿಗೆ ಹೊರಮುಖ ವಿಷಯ ವಸ್ತುಗಳಲ್ಲಿ ತೊಡಗೋದಕ್ಕೆ ಕಷ್ಟ ಅವ್ರಿಗೆ. ನಾವು ಅದರಿಂದ ಒಳಗೆ ಸರಿದು ಬಿಟ್ಟಿರೋದು ಕಷ್ಟ ನಮಗೆ. ಬಾಳೆದ ನೆನಪು ಬಿಟ್ಟಿರೋದು ಭಾಳ ಜಡ ಬಂದೈತೆ. ಬಿಟ್ಟಿರು ನೋಡು, ಆರಾಮನ ಇದೀನಿ, ಯಾಕೆ ಅದನ್ನು ಹಿಡ್ಕೊಂಡು ಕುಂತಿತ್ತಿಲ್ಲ? ಯಾಕೆ ಅದನ್ನು ಬಾಳೆ ಬದುಕು ಏನು ಕೊಡ್ತೀನಿ ಅದು? ಅದಕ್ಕೆ ಸುಖ ಕೊಡ್ತೈತಿ ಅಂತಂದ್ರೆ ಬಾಳೆ ನೆನಪು ಮಾಡೋಕೆ ಅದ್ರಾಗ ಕಾಲು ಕಳೆದು ಕೊಡ್ತೀನ? ಅದು ಶರೀರ ಹೋಗೋ ಮಟ್ಟ ಅದರ ನೆನವನ್ಯಾಗ ಕಾಲು ಕಳೆದಿಲ್ಲ, ಏನು ಲಾಭ ಮಾಡ್ಕೊಂಡಿರಿ? ತನ್ನ ಹಂತೇಲಿ ಏನೈತಿ ಅದನ್ನೇ ಕೊಡ್ತೈತಿ ಹೊರತು ನಾವು ತಿಳ್ಕೊಂಡದ್ದು ಅದಕ್ಕೆ ಕೊಡೋದಿಲ್ಲ. ಎಲ್ಲರಿಗೆ ಅದು ದುಃಖನ ಬೇಸರಿಕೆನ ಕೊಟ್ಟೈತದಲ್ಲ. ಬಾಳೆ ಸುಖ ಕೊಟ್ಟು ಬಿಟ್ಟಿದ್ರೆ ಎಲ್ಲರೂ ಸುಖ ಹೊಂದಿ ಬಿಡ್ತಿದ್ರು. ಬಾಳೆ ಬೆನ್ನು ಹತ್ತಿದವ್ರು ಯಾರು ಸುಖ ಹೊಂದ್ಯಾರ? ಜಗತ್ತಿನ ಇತಿಹಾಸವನ್ನು ನೋಡಿ ಬೇಕಾದ್ರೆ ಬಾಳೆದ ಬೆನ್ನು ಹತ್ತಿದವ್ರು ಯಾರು ಸುಖ ಹೊಂದ್ಯಾರ? ಬಾಳೆದ ನೆನಪು ಕೈ ಬಿಟ್ಟು ತಮ್ಮ ಭಾವದೊಳಗೆ ಇದ್ದವ್ರು ಯಾರು ದುಃಖಿಗಳಾಗ್ಯಾರ ಹೇಳ್ರಿ? ಅದೇನಪ್ಪ ಬಾಳೆ ಅಂತತೆ, ಏನು ಬದುಕಂತೈತೆ, ಅದಕ್ಕೊಂದು ಹೆಸರೇ ಇಲ್ಲಪ್ಪ, ಬಾಳೆಗಿಡ ಆತಿದಂತ ಅಂತಿರ್ತಾರೆ. ಯಾಕ್ರಿ? ಬಾದ ಅದು ಬಿಡೋ ನಿನ್ಗೆ, ನೀವು ಮಠದ ಕಡೆ ಹೋಗಾಕತ್ತಾವ ನೀವು ಬಾಳೆ ಮಾಡುವ ಅಲ್ಲಿವೆಲ್ಲ. ಹೌದಿಲ್ಲ? ಬಾಳೆ ಮಾಡೋದು ಹೆಸರು ಅಂತೈತೆ, ಇದಕ್ಕೆ ಮಕ್ಕಳು ಅಂತೈತೆ, ಹ್ಯಾಂಡ್ರ ಅಂತೈತೆ, ಹೊಲ ಅಂತೈತೆ, ಏನಿದೆ? ಅದನ್ನು ಬರೀ ಶಾಸ್ತ್ರ ಇದು ಏನಿದು? ಏನು ಇದಕ್ಕೆ ಮಾಡಕ್ಕೆ ಉದ್ಯೋಗ ಇಲ್ಲ. ಒಂದಷ್ಟು ಅದಾವ, ಹೋಗ್ಬೇಕಪ್ಪ ಮಠಕ್ಕೆ. ಹೌದಿಲ್ಲ? ಏನು ಹೊಳಿಬೇಕು ಅವ್ರಿಗೆ? ಏನು ಕೇಳಿದವ್ರು ಏನಾಗ್ಯಾರ, ಹೇಳಿದವ್ರು ಏನಾಗ್ಯಾರ ಟೀಕ ಮಾಡ್ಕೊತ ಅಡ್ಡಾಡ್ತೀವಿ. ಕೇಳಿ ಆನಂದ ಹೊಂದಿದವ್ನು ಗೊತ್ತಿರ್ತೈತಿ. ಕತ್ತಿಗೇನು ಗೊತ್ತು ಹತ್ತಿ ಕಾಳು ಸವಿ? ಹೇಗ್ರಿ? ಅವ್ಗೇನು ಗೊತ್ತಿರ್ತೈತಿ? ನಾವು ಪರಿವರ್ತನೆ ಆಗ್ಬೇಕು. ಕೇಳಿದಿಂದ ಒಂದು ಸ್ವಲ್ಪ ಪರಿವರ್ತನೆ ಆಗ್ಬೇಕಿಲ್ಲ. ನೀವು ಯಾವ ಮೊದಲಿನ ಚಾಳಿ ಎಲ್ಲ ಕಡಿಮೆ ಆಗ್ಬೇಕು. ನಾವು ಎಂದಿನಂತೆ ಕಾಮ ಕ್ರೋಧ ಮೋಹ ಮದ ಮತ್ಸಾದಿಗಳು ಶಮನ ಆಗ್ಬೇಕಿಲ್ಲ. ಎಂದಿನಂತೆ ಹಸಿವೆ ತಸಿಗಳ ಬಾಧೆ ಇಲ್ಲದಂಗೆ ಆಗ್ಬೇಕು. ಎಂದಿನಂತೆ ಹಂಗೆ ಬಡ್ಕೋತಿಲ್ಲ ಊಟಕ್ಕೆ ವಿಷಯಕ್ಕೆ, ಹಂಗೆ ಬಡ್ಕೋತಿಪ್ಪ, ಒಂದು ತಡ ಆಗೋಂಗಿಲ್ಲ.
ಇದ್ರೆ ಇರುವಲ್ಲ ಬಿಡೋದಾರ ಎದಕ್ಕೆ ಅಲ್ಲಿ ಇಲ್ಲೂ ಆದಷ್ಟು ಅವುಗಳನ್ನು ಬಿಟ್ಟಿರೋಕೆ ಕಲಿಬೇಕು. ಏನು ಅತಿ ಪ್ರೀತಿ ವಸ್ತು ಇರ್ತಲ್ಲ ಅನ್ನೋದು. ಒಂದಾರು ದಿನ ಚಾ ಕುಡಿದು ಬಿಡ್ತೀಯ, ಇವತ್ತೊಂದು ದಿನ ಬಿಡೋಣಪ್ಪ, ವಾರದಾಗ ಒಂದಾರು ದಿನ ಅಂತ ಬಿಡೋಕ್ಕಾಕೈತಿ? ಬಿಡೋದಿಲ್ಲ. ಬಿಟ್ಟಿರಾಕಲಿ ನೋಡು. ಒಂದು 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 ತಲುಪ್ ಬಿಡಾಕಡಿ ಇನ್ನೊಂದು ತಲುಪ್ ಬಿಡಾಕ ಬಲ ಬರ್ತೈತಿ. ಅದಿಲ್ಲೇ ಹ್ಯಾಂಗ ರೀ ಜೀವನ? ಎದಕ್ಕೆ ಹೋಗಿದ್ದು ಶಾಂತಿಗೆ ಮಾತ್ನಿ ಅವನ್ನೆಲ್ಲ ತರ್ಲಿಕ್ಕೆ? ಹೌದಿಲ್ಲ? ಮತ್ತೇನು ಮಾಡಿದಂಗೆ ಆಯ್ತು ನೀ ಶಾಂತಿ? ಹೆಂಗ ಶಾಂತಿಗೆ ಹೋಗ್ಯದಂತ ಹೋದ ತರ್ಬೇಕು ಅವನ್ನೆಲ್ಲ, ಹೌದಿಲ್ಲ? ತಲೆಬಿನ ಸಾಮಾನು ಯಾರು ತರಲಿಲ್ಲ ಅಂದ್ರೆ ಶಾಂತಿ ಅಂತದ. ಬರೀ ಅವ್ನು ಮಾಡ್ಕೊಂತ ರೂಢಿ ಆಗಿಬಿಟ್ಟೈತಿ. ಇಡೀ ಜನ್ಮ ಜನ್ಮಾಂತರ ಅದನ್ನು ಮಾಡ್ಕೊಂತ ಬಂದು ಅದರ ಸಂಪರ್ಕ ಎಲ್ಲಿ ಸಮಾಧಾನ ಸಿಗ್ಬೇಕು? ತೃಪ್ತಿ ಅನ್ನೋದಿಲ್ಲ ಇಲ್ಲ. ಅದಕ್ಕಾಗಿ ಹೋಗುತ್ತೆ ಜೀವನ ಎಲ್ಲ ನಿಂದೆಲ್ಲ. ಇಂದ್ರಿಯಗಳನ್ನು ತೃಪ್ತಿಪಡಿಸುವ ಸಂಬಂಧ ಎಷ್ಟೋ ಶರೀರಗಳು ಹಿಂಗೆ ಹೋಗ್ಯಾವನು ಜನ್ಮ ಜನ್ಮಾಂತರ ಅದನ್ನು ಮಾಡ್ಕೊತ ಬಂದಿ. ಇದೊಂದು ಜನ್ಮದಾಗಾರ ಅದರ ಗೊಡವಿ ಕೈಬಿಟ್ಟು ಯಾವ ಭೋಗ ವಸ್ತುಗಳ ಸಂಬಂಧ ಇಲ್ಲಲ್ಲಿ ಆರಾಮದಾಗಿ ಬರ್ತೈತೆ ಅನ್ನೋದನ್ನು ತಿಳ್ಕೊ. ಭೋಗಗಳ ಮೇಳಿಲ್ಲದ ಸವಿಯುವ ಸವಿ ಯಾವುದು? ನಿದ್ಯಾಗ ಯಾವ ವಿಷಯದಿಂದ ಸಂಪರ್ಕ ಭೋಗ ಅವಲಂಬಿಸ್ಕೊಂಡ ಆರಾಮಿದ್ದೆ ಅಂದ್ರೆ ಹೆಂಗಿದ್ದಿ? ನಿದ್ಯಾಗ ಯಾವ ಇಂದ್ರಿಯಗಳು ಇಲ್ಲ, ಯಾವ ವಿಷಯ ವಸ್ತುಗಳಿಲ್ಲ, ಅಖಂಡ 5-6 ತಾಸು ಗಟ್ಟಲೆ ಹೆಂಗೆ ಆರಾಮಿದ್ದೆ ನೋಡಿ. ಅಲ್ಲಿ ತಿಳಿಯಲೇ ಇದ್ದೆ, ಇಲ್ಲಿ ತಿಳಿದು ಇರಬೇಕಾಗೈತಿ. ಅರಿವು ಸಹಿತ ಆನಂದ ಸ್ಥಿತಿಯನ್ನು ಹೊಂದಬೇಕಾಗೈತಿ. ನಿಜವಾದ ಆನಂದ ಸ್ಥಿತಿ ಹೊಂದಬೇಕಾತಂದ್ರೆ ಇದ್ರ ಹೃದಯಗತವಾದಂಥ ಭೋಗ ವಾಸನೆಗಳ ಪೂರ್ಣ ನಾಶ ಆಗ್ಬೇಕು ನೋಡಿ. ವಿವೇಕದಿಂದ ಅವನ್ನೆಲ್ಲ ನಾಶ ಮಾಡಿಕೊಂಡಾಗ ನಿಮಗಿದೆ ಅನುಭವ ಬರೋಕೆ ಶುರು ಆಕೈತಿ. ಏನು ಬಿಟ್ಟಾಗ ಅದ್ರ ಮ್ಯಾಗಿನ ವ್ಯಾಮೋಹವನ್ನು ಕೈ ಬಿಟ್ಟಾಗ ತ್ಯಾಗದಿಂದ ಅದು ಸಿಗ್ತೈತಿ, ಅನುಭವ ಬರ್ತೈತಿ. ಎಲ್ಲಿ ಹಿಡಿದು ಅವನ್ನ ಸುಖ ಕೊಡ್ತಾವಂತ ಮನಸ್ಸಿನಾಗ ಹಿಡಿದು ಮನಸ್ಸಿನಾಗೆ ಕೈ ಬಿಡೋದು, ಅದ ತ್ಯಾಗ. ಎಲ್ಲಿ ಹಿಡಿದೈತಿ ಎಲ್ಲೇ ತೊಳ್ಕೋತಿಲ್ಲ. ಮನಸ್ಸಿನಾಗ ಹಿಡಿದು ಮನಸ್ಸಿನಾಗೆ ಕೈ ಬಿಡೋದು. ಏನು ಮನಸ್ಸಿಗೆ ಸಮಾಧಾನ ಶಾಂತಿ ಬೇಕಾಗಿತ್ತ ಅಂದ್ರೆ ಅವನು ಬಿಡವನು. ಇವು ದುಃಖ ಕೊಡ್ತಾವ, ಇವು ಸುಖ ಕೊಡೋದಿಲ್ಲ ಅಂತ ತಿಳಿದು ಕೈ ಬಿಡು. ನೀವು ಬೇಕಾಗಿ ಅವು ಸುಖ ಕೊಡ್ತಾವ ಅಂತ ತಿಳ್ಕೊಂಡು ಗಟ್ಟಿಯಾಗಿ ಹಿಡ್ಕೊಂಡು ಕುಂತೀವಿ. ಅವನು ಬಿಡಲಾರ್ದ ಅವನು ಹೆಂಗೆ ಬಿಡ್ಲು ಅಂತ ಬಿಡಲಾರದೆ ಒಳ ಹೊರಗನ ಚಿಂತೆ ಪಿಂಗಿ ಎಂದಿದ್ದೇನಪ್ಪ ಇವನ್ನೆಲ್ಲ ಕೈ ಬಿಟ್ಟು ಆತ್ಮಭಾವದೊಳಗೆ ಆನಂದದ ಭಾವದೊಳಗೆ ಅಂತ ಉತ್ಕಟ ಇಚ್ಛಾ ಬೇಕು ಅಂದ್ರೆ ಆಕೈತೆ. ನಾವು ಉತ್ಕಟ ಇಚ್ಛಾ ಇಲ್ಲಲ್ಲ ಏನು ಮಾಡಿದ್ರು ಕೆಲಸ ಆಗೋದಿಲ್ಲ. ಯಾವುದು ಉದಯವೂ ಆಗುವುದಿಲ್ಲವೋ ಮತ್ತು ಲಯವೂ ಆಗುವುದಿಲ್ಲವೋ ಅದೇ ನಿನ್ನ ಸ್ವರೂಪ. ಹೌದು, ಉದಯ ಆಗೋದು ಮತ್ತು ಲಯ ಆಗೋದು ಅದು ನಿನ್ನ ಸ್ವರೂಪ ಅಲ್ಲ. ಅಲ್ಲ ಏನು ಇವೆಲ್ಲ ಅವಸ್ಥೆಗಳು ಉದಯ ಆಕ್ಕವು ಮತ್ತು ಅಡಗ್ತಾವೆ. ಹೌದು, ಎಚ್ಚರ ಉದಯ ಆಯ್ತು ಮತ್ತು ಅಡಿಗೆ ಹೋಯ್ತು, ಕನಸು ಉದಯ ಆಯ್ತು ಅದು ಅಡಿಗೆ, ನಿದ್ದೆ ಬಂತು ಅದು ಹೋಯ್ತು. ಬಂದು ಹೋಗುವಂಥವು ಎಲ್ಲ ಆಗಂತ ತೋರಿ ಅಡಗ್ತಾವೆ. ತೋರುವುದು ಅಡಗುವುದು ನಿನ್ನ ಸ್ವರೂಪ ಅಲ್ಲ. ಅಲ್ಲ ಅದಕ್ಕೆಲ್ಲ ಆಧಾರವಾಗಿರ್ತಕ್ಕಂಥದ್ದು ಯಾವುದದ ಅದು ನಿನ್ನ ಸ್ವರೂಪ. ಅದು ತೋರುವುದು ಅಲ್ಲ, ಅಡಗುವುದು ಅಲ್ಲ. ಈ ಶರೀರ ಹೋದಿಂದ ಮತ್ತೊಂದು ಶರೀರ ಬರ್ತೈತೆ ಅನ್ನೋ ನಂಬಿಕೆ ಐತೇನೆ ನಿಮಗೆ? ಮಾಡಿದ ಕರ್ಮಕ್ಕೆ ಅನುಸಾರವಾಗಿ ಮತ್ತೆ ಶರೀರ ಧಾರಣ ಮಾಡಬೇಕಾಗೈತಿ. ಯಾವ ನಮೂನಿ ಕರ್ಮ ಮಾಡಿರ್ತೀವಿ ಆಯಾ ನಮೂನಿ ಸ್ಥೂಲ ಶರೀರಗಳನ್ನು ಧಾರಣ ಮಾಡಬೇಕಾಗೈತಿ. ಪಾಪ ಪುಣ್ಯಕ್ಕೆ ಅನುಸಾರವಾಗಿ ಪಾಪಾನುಗುಣದಿಂದ ಅಂದಾರಲ್ಲ, ಹೆಂಗಿರ್ತೀಯ ಅದಕ್ಕೆ ಅನುಗುಣವಾಗಿ ಅವನ ಜನ್ಮಗಳು ಬರ್ತಾವೆ. 84 ಲಕ್ಷ ಪ್ರಕಾರದ ಜನ್ಮಗಳಲ್ಲಿ ತಿರುಗಬೇಕಾಗೈತಿ ಮಾಡಿದ ಕರ್ಮದಿಂದ. ಏನು ಗಿಡಗಂಟಿಗಳಾಗಿ, ಗಿಡ ಮರ ಕ್ರಿಮಿಗಳ ರೂಪ ಆಗಿ, ಕೀಟ ಪತಂಗಾದಿಯಾಗಿ, ಪಕ್ಷಿ ಕುಲವಾಗಿ, ಮೃಗಜಾತಿಯಾಗಿ ಬಹುಬಾದಿ ಗಲಿಸಿ ಮತ್ತಿದು ಶರೀರ ರಚನೆ ಅವಕಾರ ಭೂತ ಪಂಚಕವಾಗಿ, ಯೋಷದೆಯಾಗಿ, ಧಾತು ಸಪ್ತಕ ರೂಪವಾಗಿ, ಮತ್ತೆ ತಂದೆಯೊಳು ಮಾತೆಯ ಸೂತಕ ರುದಿರ ರೂಪವಾಗಿ
ಎರಡು ತಂದೆ ತಾಯಿ ಎರಡು ಮಿಕ್ಸ್ ಆದ ಕೂಡಲೇ ಇದೊಂದು ಚಲೋ ಅದು ಕೂಡಿದ್ವು ಅಂದ್ರೆ ಅಲ್ಲಿ ಕಲರ್ ಆಕೈತಿ ಎರಡು. ಅದನ್ನು ಕೂಡಿಸ್ದಂಗೆ ಅತ್ತಾಗಿಂದ್ರೆ ಒಂದು ತಿಂಗಳಿಗೆ ಪೇಣದ ಆಕಾರ ಆಕೈತಿ, ಹೌದಿಲ್ಲ? ಮತ್ತೊಂದು ತಿಂಗಳಿಗೆ ಒಂದು ಬಡೆ ಒಂದು ಉದ್ದಕ ಆಕೈತಿ, ಅತ್ತಾಗಿಂದ ಕೈ ಕಾಲು, ಅತ್ತಾಗಿದ್ರೆ ಬಟ್ಟು ಉಗುರು, ಒಂದೊಂದು ತಿಂಗಳಿಗೆ ಹೆಂಗೆ ಮಾಸಗಳು ಗತಿಸ್ತಾನೆ, ಕೂದಲ ಇವು ಚಲೋ ಹೋಕ್ಕವು ನಿಮ್ಗೆ. ಮತ್ತೆ ಎಲುಬುಗಳು ಅತ್ತಾಗಿಂದ ಬಿರುಸಕ್ಕವು. 6ನೇ ತಿಂಗಳಿಗೆ ಅಂದ್ರೆ ಹೂವು ಮುಡಿಸ್ತೇನೆ ಅಂತೀಯಲ್ಲ, ಅವ ಕೂದಲು ಬಂದಿರ್ತಾವೆ, ಸಂಸ್ಕಾರ ಅದ. ಯಾಕ್ರಿ? ಆ ಸಂಸ್ಕಾರ ಅವನು ಮಾಡ್ಕೊತ ಬಂದಾಗ ಮಿದುಳಿನ ಬೆಳವಣಿಗೆ ಆಕೈತೆ. ಅವಾಗ ಹನ್ನೊಂದು ಹೊಟ್ಟೆಯಾಗಿರ್ತಾರೆ, ಅವಾಗ ಮಿದುಳು ಅವಾಗ ಬೆಳವಣಿಗೆ ಆಗಿರ್ತೈತೆ ಎಲ್ಲ. ಹಿಂದಿಂದು ಮುಂದಿಂದು ಎಲ್ಲ ಗೊತ್ತಾಗೈತೆ ಅದಕ್ಕೆ. ಅವಾಗ ಏನು ಅವಾಗ ಅಭಿಮನ್ಯುಗೆ ಹೇಳ್ಯಾನ ನೋಡ ಸುಭದ್ರ ಇದನ್ನ ಯಾಕ್ರಿ ಚಕ್ರವ್ಯೂಹ ಅವಾಗ ಕುಂತ್ಕೊಂಡ ಕೇಳಿದೆ ಅದ್ರೊಳಗೆ. ಏನು ಈಗೂ ಅವನು ಕೆಲವೊಂದು ಕ್ಲಾಸ್ ತಗೋತಾರ. ಈಗ ಹೊಟ್ಟಿಲೇ ಇದ್ದ ಹೆಣ್ಮಗಳಿಗೆ ಕ್ಲಾಸ್ ಕೊಡ್ತಾರೆ ನೋಡು ಕೆಲವು. ಈಗ ಇವು ಏನದಾವಲ್ಲ LKG UKG ಅದಕ್ಕಿಂತ ಮತ್ತೊಂದು KG ಬಂದೈತೆ. ಹೊಟ್ಟಿಲೇ ಇದ್ದವ್ರಿಗೆ ಸಾಲಿ ಕಲಿಸೋದು ಮಕ್ಕಳಿಗೆ ಅಡ್ವಾನ್ಸ್ ಇದೆ. ಮೊದಲು ಇದ್ದದ್ದ ಅದೇನು ಹೊಸದಲ್ಲ, ಮೊದಲಿಂದ ಇದ್ದದ್ದು. ಏನು ನೀವು ಮಾಡ್ತೀವಲ್ಲ ಮಾಡಿದ್ದ ಮಾಡೋಕೆ ಸುಭಾಯ್ದಾಸ ಅಂತಿದ್ರು ಅದು. ಹೊಸಾದ ಏನು ಇಲ್ಲ ಇದ್ರಾಗ. ನಾವು ವಿಜ್ಞಾನಿಗಳು ಅಂತಾವಲ್ಲ, ಅವು ಮರ್ತಾವ, ಅವು ಗೊತ್ತಿಲ್ಲ ಅದನ್ನು. ಅವ್ನು ರೆಡಿ ಮೊದಲು ನಮ್ಮ ವೇದಾಂತ ವಿಜ್ಞಾನ ಮೊದಲು ಕಂಡು ಹಿಡಿದು ಎಲ್ಲ ಕೈ ಬಿಟ್ಟದೈತಿ ಆಗಿದ್ದು. ಹೊಸಾದ ಏನು ಇಲ್ಲ ಇದ್ರಾಗ. ನೀ ಏನೇನು ಸಂಶೋಧನೆ ಮಾಡಿ ಎಲ್ಲ ಮಾಡಿದ್ದೆ ಮಾಡು. ಏನು ಹೊಸಾದ ಏನು ಇಲ್ಲ ಇದ್ರಾಗ. ನೀ ಹೊಸ ವಿಜ್ಞಾನ ಕಂಡು ಏನು ಕಂಡು ಆಗಿ ಹೋಗ್ಯಾವ ಎಷ್ಟೋ ಸಲ. ಏನು ನಾಗರಿಕತೆ ಬೆಳೆದು ಎಲ್ಲ ಮತ್ತು ಕಾಲ ಗರ್ಭದೊಳಗೆ ಅಡಿಗೆ ಯಾಕ್ರಿ ಭೂಮಿ ಎಲ್ಲ ಮತ್ತೆ ಬುಡಮೇಲಾಗಿ ಒಂದಾನೊಂದು ಕಾಲಕ್ಕೆ ಹಿಮಾಲಯ ಪರ್ವತ ತಳದಾಗಿರ್ತಂತೆ, ಸಮುದ್ರ ತಳದಾಗ. ಈಗ ಮ್ಯಾಗ ಆಗೈತಿ, ಮತ್ತೊಮ್ಮೆ ಮ್ಯಾಗೋದನ್ನ ತೆಳಗೆ ಹೋಗುದು. ಏನು ಹಿಂಗೆ ಬದಲಾವಣೆ ಹಾಕೊಂತ ಹೋಗುದು. ನೀವು ಹೊಸದಂತ ನೀವು ತಿಳ್ಕೊಂಡು ಏನು ಇಲ್ಲ. ಮಾಡಿದ್ದ ಮಾಡೋಕೆ ಸುಭಾಯ್ದಾಸ ಅಂತಿದ್ರು ಅಜ್ಜ. ಏನು ದೊಡ್ಡ ಇದನ್ನು ಮಾಡಿದಂಗೆ ಆಗ್ತಾನೆ ವಿಜ್ಞಾನ. ಅದಕ್ಕೆ ಗೊತ್ತಿಲ್ಲ. ಇದ್ರ ಕಡೆ ನನ್ನ ದರ್ಶನವನ್ನು ಮಾಡಿ ತನ್ನ ಕುರುಡುತನವನ್ನು ಕಳೆದುಕೊಳ್ಳಲಿ ಅಂದ ರಾಮತೀರ್ಥರು. ವೇದಾಂತದ ದರ್ಶನ ಮಾಡಿಕೊಂಡಾಗ ಅಜ್ಞಾನಕ್ಕೆ ಹೋಗ್ತೈತೆ. ಅದಕ್ಕೆ ಏನು ಅಜ್ಞಾನವನ್ನು ಕಳ್ಕೊಂಡು ಅವರು ವೇದಾಂತಕ್ಕೆ ಬರಬೇಕು. ವೇದಗಳ ಅಂತ್ಯಭಾಗ ಜ್ಞಾನಕಾಂಡ. ವೇದಾಂತ ಅಂದ್ರೆ ವೇದಗಳ ಅಂತ್ಯ ಬಂದ್ರೆ ಜ್ಞಾನಕ್ಕನ ಬರ್ಬೇಕು. ಇಲ್ಲ ಅಂದ್ರೆ ಪೂರ್ವ ಭಾಗ ಏನೈತಲ್ಲ ಕರ್ಮಕಾಂಡದ, ಏನು ಅಂತ್ಯಭಾಗ ಏನದ ಜ್ಞಾನಕಾಂಡ. ವೇದಾಂತ ದರ್ಶನವನ್ನು ನೀವು ಮಾಡಿಕೊಂಡಾಗ ಜನ್ಮ ಸಾರ್ಥಕತೆ. ಏನು ಬರೀ ಕರ್ಮಗಳನ್ನು ಮಾಡ್ಕೋತ ಕೂಡೋದಲ್ಲ ನೀನು ಕರ್ತವ್ಯ. ಏನು ಯಾವ ಸ್ಥೂಲ ಶರೀರವನ್ನು ಈಗ ಗಟ್ಟಿಯಾಗಿ ಹಿಡ್ಕೊಂಡಿವಿ, ಇದೇ ಶರೀರವನ್ನು ನಮಗೆ ಅಪ್ರಿಯ ಆಕೈತಿ, ನಾಳೆ ಅಪ್ರಿಯ ಆಕೈತಿ. ಇದನ್ನ ಕೈ ಯಾವಾಗ ಬಿಟ್ಟೇನೋ ಅಂತಾನೆ. ಇದು ಕಾಡಾಕೈತೆ ಅಂದ್ರೆ ಶರೀರ ಅಯ್ಯೋ ಯಪ್ಪ ಯಾವಾಗ ವಾದಿತ್ತು ಯಪ್ಪ ಇದು ಅಂತೇನೆ. ಬೇಸರ ಆಕೈತಿ ನಾವು. ಯಾವ್ದು ಪ್ರಿಯ ಆಗಿರ್ತೈತಿ ಅಪ್ರಿಯ, ನಾಳಿದ ಅಪ್ರಿಯ ಆಕೈತಿ. ಎಷ್ಟು ಇದನ್ನು ಕಾಳಜಿ ಮಾಡಿ ಇದನ್ನು ಮಾಡೋದಿಲ್ಲ. ನಾಳಿದ ಅಪ್ರಿಯ, ಯಾವಾಗ ಇದನ್ನು ಬಿಟ್ಟೇನೋ ಅಂತ. ಏನಾರು ಹಾಕ್ರು ಯಪ್ಪ ಇದಕ್ಕೆ ಸಾರ ಏನಾರು ಹಾಕಿರು ಅಂತಿರ್ತಾನೆ, ಹೌದಿಲ್ಲ? ಇಲ್ಲಾರ ಹೋಗಿರ್ಲಿ ಇದನ್ನು ಅಂತಿರ್ತಾನೆ. ಅಷ್ಟು ಬೇಸರ ಆಗೈತಿ ಶರೀರ. ಯಾಕೆ ಪ್ರತಿಕೂಲ ಆಗೈತಿ ಅಂದ್ರೆ ಕೇಳ್ತಾರಲ್ಲ, ಯಪ್ಪ ನಮಗೆ ದಯಮಾಡಿ ಅದನ್ನು ದಯಮಾಡಿ ನಾವು ಇಂಜೆಕ್ಷನ್ ಮಾಡಿಸ್ಬಿಟ್ರಿ ಯಪ್ಪ ನಮಗೆ. ಈ ಶರೀರ ಸಂಕಟ ಕೊಡ್ತೈತಿ ಅನ್ನೋದು ವಿಚಾರತ ಯಾರಿಗೆ ಹೊಳ್ದೈತಿ? ಅದು ತಿಳಿದವ ಮೊದಲ ಶಾಣೆ ಹಾಕ. ಈ ಸಂಬಂಧ ಬೇಡಪ್ಪ, ಇನ್ನು ಭಾಳ ಇದ್ರೆ ತಲೆ ಕೆಡಿಸುವಂಗಿಲ್ಲ ಸಂಬಂಧ. ಇನ್ನೂ ಏನೇನು ಹೊಲ ಹಿಡಿಬೇಕಂತಾನ, ಮನೆ ಹಾಕಿಸ್ಬೇಕಂತಾನ, ಮಕ್ಕಳನ್ನ ಹಿಡಿಬೇಕಂತಾನ.
ಅದನ್ನು ಮಾಡಿದವ್ರು ಏನಾಗ್ಯಾರ ನೋಡ್ಕೊರಿ ಅವ್ರು, ಹೊಲ ಹಿಡ್ದವ್ರು ಏನಾಗ್ಯಾರು, ಮನೆ ಹಾಕಿಸಿದವ್ರು, ಮಕ್ಕಳನ್ನ ಹಿಡ್ದವ್ರು ಆರಾಮದಾರನ್ನ ಕೇಳ್ರಿ. ಯಾರು ಸುಖ ಹೊಂದ್ಯಾರ? ಅವುಗಳು ಬೆನ್ನು ಹತ್ತಿ ಇಂದು ಸುಖ ಸಿಗ್ತೈತಿ, ನಾಳೆ ಸುಖ ಸಿಗ್ತೈತಿ ಅಂತ ಹಿಂಗೆ ದಿನಗಳು ಕಳೆದು, ತಿಂಗಳುಗಳು ಹಾದು, ವರ್ಷಗಳು ಹಾದು, ಜನ್ಮಗಳು ಹಾದು. ಅದ್ರ ಪರಿಣಾಮ ಏನಾದ್ರು ನೋಡ್ಕೊ. ದಿನಮಪಿ ರಜನೆ ಸಾಯಂ ಪ್ರಾತಃ ಶಶಿರ ವಸಂತವು ಪುನರಾಯಾತ ಕಾಲ ಕ್ರೀಡತಿ ಗಚ್ಚತ್ಯಾಯು ತದಪಿನ ಮುಂಚೆತ್ತೆ ಆಶಾಪಾಯ. ಆಶಾ ಹೆಚ್ಚಾಗಕತ್ತಿನ, ಇನ್ನೂ ಅದನ್ನು ಗಳಿಸ್ಬೇಕು, ಇದನ್ನು ಮಾಡೋದು. ತೃಪ್ತಿ ಅನ್ನೋದಿಲ್ಲ, ಇಲ್ಲ ಅತೃಪ್ತಿ ಅನ್ನೋದು ಬೆಳ್ಕೊಂತ ಹೋಗುತ್ತೆ, ಗಳಿಸ್ತಾನೆ. ಅಲ್ಲಿ ಇಲ್ಲಿ ತಿರುಗಾಡಿ ಕಡೆಗೆ ಎಲ್ಲಿಗೆ ಬರೋದು, ಮತ್ತು ನಮ್ಮ ಸ್ವರೂಪಕ್ಕೆ ಬರೋದು, ವಿಶ್ರಾಂತಿಗೋಸ್ಕರ. ಏನು ಮಾಡಿದ್ರು ಕಡೆಗೆ ಎಲ್ಲಿ ಬರೋದು, ನಿದ್ದಿಗೆ ಬರೋದು. ಏನೆಲ್ಲ ಚಿಂತೆ ಇರೋದು ಎಲ್ಲ ಎದರ ಸಂಬಂಧ? ಉಣ್ಣೋದು ಉಡೋದ್ರ ದಶೆಯಿಂದ. ಹೌದಿಲ್ಲ? ಶಾರದಾಗ ಹೆಂಗೆ ಮಾಡ್ತಾರೆ ಹಂಗೆ ಮಾಡ್ಬೇಕು ನಾವು, ಹೌದಿಲ್ಲ? ಅಂದಾಗ ನಾವು ಆರಾಮಿರ್ತೇವೆ. ಹಂಗೆ ಮಾಡ್ಬೇಕಮ್ಮ, ಒಂದು ಅನ್ಕಂಡು ಒಂದಂಗೆ ಅದನ್ನು ಮಾಡಿದವ್ರು ಆರಾಮ ಅದನ್ನು ನೋಡ್ಕೊಡೋರು. ವಿಷಯದ ಚಂದಗಾರಿಕೆಗೆ ನಾವು ಹುಚ್ಚಿಡ ತಿರ್ಗಾಕತ್ತೇವೆ. ನಾನು ಅನ್ನೋ ಭಾವ ಉದಯಕ್ಕಿಂತ ಪೂರ್ವದಲ್ಲಿ ನಿನ್ನ ಇರುವುದ. ಎಲ್ಲಿಂದ ಭಾವ ಉದಯ ಆಗಿತ್ತು ಅಲ್ಲಿಗೆ ಹೋದಾಗನ ಆರಾಮು. ಎಲ್ಲಿಂದ ಬಂದು ಅಲ್ಲಿಗೆ ತಿರುಗು, ರಿಟ್ರ್ಯಾಚ್ ಯುವರ್ ಸ್ಟೆಪ್ಸ್ ಬ್ಯಾಕ್ ಅಂತ, ಮೂಲಕ ಹಿಂತಿರುಗಂತ. ಎಲ್ಲಿಂದ ಬಂದು ಆನಂದಮಯವಾದ ಇರುವಿನಿಂದ ಭಾವ ಉದಯ ಆಗಿತ್ತು. ಪ್ರಥಮ ಭಾವದ ಆನಂದದ ಭಾವನ ಮೊದಲನೇ ಪ್ರಥಮಾನುಭೂತಿ ಅಂದರು. ಅದನ್ನು ಮರ್ತಾಗಿದ್ದ ಅನ್ಯಭಾವ ತೋರಿದ್ದು. ನಿಜವಾಗಿದ್ದು ಇಲ್ಲ ಐತೆ ಅಂತ ನಮ್ಗೆ ಅನಿಸೈತಿ. ಇರುವಿನ ಕಡೆ ಎಲ್ಲ ಕೊಟ್ಟು ನೋಡಿದಾಗ ಇದಕ್ಕೆ ಅಸ್ತಿತ್ವ ಇಲ್ಲ ಅನ್ನೋದು ಬೆಳಿತೈತಿ. ನಮ್ಮ ನಿಜದ ಎಚ್ಚರಿಕೆಯನ್ನು ನಾವು ಹೊಂದಬೇಕಂದ್ರೆ ಎಲ್ಲ ಕಲ್ಪನೆಗಳನ್ನು ಅಡಗಿಸು. ಕಲ್ಪನಾ ರಹಿತ ಸ್ಥಿತಿನ ನಿನ್ನ ನಿಜವಾದ ಸ್ಥಿತಿ. ಸ್ವತಃ ಮನನ ಮಾಡೋದರಿಂದ ಇಷ್ಟೆಲ್ಲ ಹೇಳೋದು ಕೇಳೋದು ಮಾಡಬೇಕಾಗೈತಿ. ಸ್ವಸ್ಥಾನಕ್ಕೆ ಬಂದಾಗ ನಿನಗೆ ಆರಾಮ. ಪೂರಾ ನಾಚಿಗೇಡರ ಆಗ್ಬೇಕು ಒಂದು, ಇಲ್ಲ ತಿಳಿದವರ ಆಗ್ಬೇಕು ಒಂದು. ನಡಬರ್ಗಿನ ಸ್ಥಿತಿ, ನಡಬರ್ಗ ನಿಂತವ್ರಿಗೆ ಏನು ಕೆಲಸ ಆಗೋದು ನೋಡಿ. ಏನು ನಾಚಿಗೇಡೆ ಆದದ್ದು ಅತ್ಯಂತ ದುಃಖವನ್ನು, ನರಕವನ್ನು ಹೊಂತಾನು. ನಾಚಿಗೇಡಿಯಾದ ನಿಷಿದ್ಧ ವ್ಯವಹಾರ ಮಾಡೋದು, ಪಾಪ ಕೃತಿಗಳನ್ನು ಮಾಡೋದು. ಅಹಂಕಾರ ಉದಯ ಆಗಲಿಲ್ಲ ಅಂದರೆ ಕೇವಲ ಇರುವ ಐತೆ. ಅಹಂಕಾರ ಉದಯ ಆಗದ ಸ್ಥಿತಿನ ನಿನ್ನ ನಿಜ ಸ್ಥಿತಿ. ಸ್ವರೂಪದಲ್ಲಿ ನೆಲೆಯಾಗಿ ನಿಂತಾಗ ಶೋಕ ಎಲ್ಲೈತಿ, ಭಯ ಎಲ್ಲೈತಿ, ಮೋಹ ಎಲ್ಲೈತಿ, ಯಾವುದೂ ಇಲ್ಲ. ನಾವು ಋಷಿಗಳ ಆಗ್ಬೇಕನ್ನೋ ಯಾರಿಗೈತಿ ಹೇಳಿ? ಋಷಿಗಳಂತೆ ನಾವು ಆ ಸ್ಥಿತಿ ಸಮಾಧಿಯನ್ನು ಹೊಂದಿ ಅದನ್ನು ಅನುಭವ ಮಾಡ್ಕೋಬೇಕನ್ನುವಂಥ ಉತ್ಕಟ ಇಚ್ಛಾ ಬೇಕು ನೋಡ್ರಿ. ಮಹಾತ್ಮರ ಜಯಂತಿ ಮಾಡ್ತೀರಿ, ಅವ್ರಂಗೆ ಆಗವ್ರು ಎಷ್ಟು ಮಂದಿ ಇದ್ರಿ ಹೇಳ್ರಿ. ಅಕ್ಕ ಮಹಾದೇವಿ ಜಯಂತಿ ಮಾಡಿದ್ವಿ. ಅಕ್ಕ ಮಹಾದೇವಿ ಹಂಗೆ ಯಾರು ಅಕ್ಕಿರಿ? ಅಕ್ಕನ ಬಳಗ ಮಾಡ್ಕೊಂಡು ಕುಂತೀರಿ. ಅಕ್ಕ ಮಹಾದೇವಿ ಹೆಸರು ಇಟ್ರಿ, ಅಕ್ಕ ಮಹಾದೇವಿ ಬಳಗ ಅಂತ. ಅಕ್ಕನ ಬಳಗ ಕೂಡಿ ಬೆಕ್ಕಿನ ಬಳಗ ಆದಿತ್ತು ನೋಡಿ ಹಿಂದಗಡೆ ಅಂದ್ರಂತು. ಅಕ್ಕನ ಬಳಗ ಅಂತ ಕೂಡಿ ಬೆಕ್ಕಿನ ಬಳಗ ಮಾಡಿಬಿಡಿ. ವರ್ಷ ಮಾಡ್ತೀರಿ, ಅದಿಲ್ಲ ಎಲ್ಲ ಮಹಾತ್ಮರ ಜಯಂತಿ ಮಾಡ್ತೀರಿ, ಅವ್ರಂಗೆ ಆಗಕ್ಕೆ ಒಲ್ಲೆ ಅಂತೀರಿ. ಬಸವಣ್ಣ ತಂದಿಟ್ಟು, ಬಸವಣ್ಣ ಅಂದ್ರೆ ಮನುಷ್ಯ ಅನ್ನುವ ಏನು ದನನು ಅದು? ಯಾಕ್ರಿ ಬಸವಣ್ಣ ಅಂದ್ರೆ ಮನುಷ್ಯ ಅನ್ನೋ ಏನು ದನನು? ಬಸವೇಶ್ವರ ದೇವಸ್ಥಾನ ಅಂತ ಯಾಕೆ? ಬಸವೇಶ್ವರ ಅಂದ್ರೆ ಮನುಷ್ಯ ಹೌದಿಲ್ಲ, ಅವನ ಮೂರ್ತಿ ಯಾಕಿಲ್ಲ? ನಂದಿ ಗುಡಿ ಅಂದಿನ್ನ ಯಾಕ್ರಿ? ನಂದಿ ಗುಡಿ ಅಂತ ಅದ ಪರಮೇಶ್ವರನ ವಾಹನ ನಂದಿ, ಅವಾಗ ಜ್ಞಾನ ಆಗಿತ್ತಂತಾರೆ. ನಂದಿ ಒಳಗಿದ್ದಾಗ ಪಶುರವರು ಇದ್ರಾಗಿದ್ದದ್ದು ಅಂದ್ರೆ ನಂದಿ ಒಬ್ಬ ಹನುಮಂತ ಮಂಗ್ಯಾಗ ಜ್ಞಾನ ಆದದ್ದು. ಇದ್ರಾಗ ಇತಿಹಾಸ ಬರ್ತಾವ ಪುರಾಣ. ಇದ್ರಾಗ
ನಂದಿಗೂ ಜ್ಞಾನ ಆಗಿತ್ತು, ಹನುಮಂತಗೂ ಜ್ಞಾನ ಇತ್ತು ಅಂತ. ಪಶುವೃತ್ತಿ ಇದ್ದವ್ರಿಗೆ ಅವು ಅಪರೂಪ ಅಂತವು. ಏನು ಹಂಗೆ ನಂದಿ ಗುಡಿ ಅಂತ ಹೇಳಿದ್ರು. ಅದನ್ನು ಬಸವಣ್ಣ ಅಂತೇಳಿ ಹೆಸರು ಇಟ್ಟದು. ಬಸವಣ್ಣ ಅದು ಬೈಟ್ ಹಾಕಿದ್ದ, ಯಾದ್ ನೆತ್ತದ್ದಂತ ಇಲ್ಲ ಇಲ್ಲ, ಹೌದಿಲ್ಲ, ಬೈಟ್ ಹಾಕಿದ್ದ, ಹೌದಿಲ್ಲ. ಮಕ್ಕೊಂಡದ್ದ ಬಸವಣ್ಣ ಇಟ್ಟಿ ಎಲ್ಲ ಅದು. ಅದನ್ನು ಗಳೆ ಹೊಡ್ಯಾಕೆ ಬರಲಿಲ್ಲ, ಶಗಣನೂ ಹಾಕಲಿಲ್ಲ. ಏನು ಮಾಡಿದ ಅದನ್ನು? ಎದಕ್ಕೆ ಉಪಯೋಗ ಬಂದು ನಿನಗದು ಅಂಥವನು ಮಾಡಿಟ್ಟು ಅದನ್ನು ಬೆಳ್ಕೊಂತ ಹೋಗ್ತಿ ಅಂತ ಅದಕ್ಕೊಂದು ಗೂಟ ಬಡದ. ಯಾವುದೋ ನಂದೇಳಿ ಬಸವಣ್ಣ ಬಡಿದೆ ಹಾರಿ ಹೊಡೆದಾನ ಅಂತ ಕಲ್ಪನಾ ಹುಟ್ಟಿಸಿ ಬಿಟ್ಟಾರ ನೋಡ್ರಿ ಅವನು. ಏನು ಪ್ರತಿಯೊಂದು ವಸ್ತುಗಳು ವಿಕಸಿತ ಆಕ್ಕವು. ಏನು ಕಲ್ಲು ಸಹಿತವು ವಿಕಸಿತ ಆಕ್ಕವು. ಪ್ರತಿಯೊಂದು ವಿಕಾರಕ್ಕೂ ಅಂತ ನಾಶಿಯಾಗಿ ಹೋಗ್ತಾವಲ್ಲ. ಏನು ಉಪನಿಷತ್ತು ಅಂದರೆ ಎದಕ್ಕಂತಾರೆ? ಬ್ರಹ್ಮನಿಷ್ಠ ಗುರುಗಳ ಸಮೀಪದಲ್ಲಿ ಕುಳಿತು ಕೇಳಿದಂಥ ಸ್ವರೂಪದ ಅನುಭವಕ್ಕಂತಾರೆ. ಅದ ಉಪನಿಷತ್ತು. ಯಾರ ಆ ಸ್ಥಿತಿ ಸಮಾಧಿಯನ್ನು ಹೊಂದಿರ್ತಾರ ಅವರ ಮುಖಾಂತರ ಅವರ ಸಮೀಪದಲ್ಲಿ ಕೇಳಿದಂಥ ಅದ ಸ್ವರೂಪದ ಅನುಭವ, ಅದ ಉಪನಿಷತ್ತು ಅಂತ. ಏನು ಅವರು ನಿವಳಾದ ಅಲ್ಲಿ ಒರಿಜಿನಲ್ ಇರ್ತೈತಿ ಅವ್ರ ಸಮೀಪ ಕೇಳಿದಮ್ಮ. ಯಾಕೆ ಮಸ್ತಕದಿಂದ ಬಂದದ್ದು, ಅದು ಪುಸ್ತಕದಾಗ ಓದಿದ್ದಲ್ಲ, ಅದು ನೇರವಾಗಿ ಕಂಡದ್ದನ್ನು ಅವರು ಬಿಚ್ಚಿಟ್ಟಾರ ಅನುಭವಿಗಳು. ಏನು ಅವಾಗ ಎಲ್ಲಿ ಪುಸ್ತಕದು ಇದ್ದಿದ್ದಿಲ್ಲ. ಅವಾಗ ಒಂದು ಕಾಲ ಅವಾಗ ಎಲ್ಲಿತ್ತು, ಮಸ್ತಕದಿಂದ ಮಸ್ತಕಕ್ಕೆ ಹಾಕಿತ್ತು, ಪೇವರ್ ಇರ್ತಿತ್ತು. ಇವು ಪುಸ್ತಕದಾಗ ಬಿದ್ದ ತಮಗೆ ಏನೇನು ಬೇಕಾ ಸೇರಿಸ್ಕಾರ ಬರೆದು ಬಿಟ್ರು. ಪುಸ್ತಕ ದೊಡ್ಡ ದೊಡ್ಡ ಗ್ರಂಥ ಬರೆದ್ಬಿಟ್ರು. ಏನು ಮೊದಲು ನೀವು ಉಪನಿಷತ್ತು ಭಾಳ ವಿಸ್ತಾರ ಇಲ್ಲೇ ಇಲ್ಲವು, ಸ್ವಲ್ಪ ಇದ್ರಾಗ ಏನು ಭಾಳ ವಿಸ್ತಾರವಾಗಿ ಶಬ್ದ ಬೆಳೆಸೇ ಇಲ್ಲ ಅವರು. ಹಾಂ ಅಷ್ಟೇ. ಏನು ಅದರೊಳಗೆ ಎಲ್ಲ ಬಂದಿರ್ಬೇಕು. ಹಂಗೆ ಅವರು ಅಂಥ ಮಾತಿನೊಳಗೆ ತಿಳಿಸ್ಕೊಟ್ಟಾರ ಉಪನಿಷತ್ತನ್ನೆಲ್ಲ. ಅವನು ಶಬ್ದ ಭಾಳಷ್ಟು ಕೂಡಿಸಿ ಅದನ್ನು ಗ್ರಂಥ ದೊಡ್ಡದು ಮಾಡೋಕೆ ಹೋಗಿಲ್ಲ ಅವರು. ಬರೀ ಅದನ್ನು ಹೇಳೋದು ಕೇಳೋದು ಮಾಡ್ಕೊತ ಅದು ಬಂದಾಗಬೇಕು. ಅನುಭವಕ್ಕೆ ತೊಗೋಬೇಕಾತಂದ್ರೆ ಶಬ್ದಗಳು ಸಹಿತ ಬಂದಾಗಬೇಕು. ಶಬ್ದ ಪ್ರಯೋಗನೇ ಇಲ್ಲ ಅದಕ್ಕೆ. ಏನು ಆನಂದದ ಸೂತ್ರ ಹತ್ತಬೇಕಾದ್ರೆ ಯಾವ ಶಬ್ದನೂ ಬೇಕಾಗಿಲ್ಲ ಅಂತ. ನಿಶಬ್ದಂ ಬ್ರಹ್ಮ ಉಚ್ಯತೆ ಅಂತ ಸುಮ್ಮನೆ ಇದ್ದಾಗ ಅನುಭವ ಬರ್ತೈತೆ ಅದು. ಇದು ಹೇಳೋದು ಕೇಳೋದು ಇದು ದಂದುಗನ. ಏನು ಆ ಹುಚ್ಚು ಬಿಡಿಸ್ಬೇಕಂತ ಇದನ್ನು ಹೇಳೋದು ಕೇಳೋದು ಮಾಡ್ಬೇಕು. ಬಿಟ್ಟಾಗ ಅದು ಅನುಭವಕ್ಕೆ ಬರೋಕೆ ಶುರು ಹೋಗ್ತೈತಿ. ಅನುಭವಕ್ಕೆ ಬಂದಾಗ ಇದು ಬಂದಾಗಿಬಿಡ್ತೈತಿ. ಶ್ರವಣ ಮನ ನೈದಿತ್ಯಾಸನದ ಎರಕವಿಲ್ಲದೆ ಎಂದಿರ್ಪನು ನಿಜ ಸುಖದಲ್ಲಿ ಬಹುದೊಂದುಗವನು ಎಲ್ಲವನ್ನು ಅಳಿದುಳಿದು ಅಂತ ಎಲ್ಲ ಬಂದಾವ ನೋಡಿ. ಹೇಳೋದು ಕೇಳಿಸೋದ ಬಂದಾಗಿ ಆ ಭಾವದಾಗ ಇರಕ್ಕೆ ಕಲಿವು. ಅಂದಾಗ ನಮಗಿದು ಅನುಭವಕ್ಕೆ ಬರ್ತೈತಿ. ಶರೀರ ತಾನಲ್ಲನ್ನೋ ಭಾವನೆ ಹೋಗೋ ತನಕ ಚಿಂತೆಯನ್ನು ಕಡಿದಿಲ್ಲ ನಮ್ಗೆ. ಪುನಃ ಈ ಭಾವ ಬರಬಾರ್ದು. ನಮ್ಮ ಶರೀರ ತಾದಾತ್ಮ್ಯ ಭಾವ ಬರಬಾರ್ದು. ನೋಡಿ, ಇನ್ನೊಬ್ಬರ ಶರೀರ ನನಗೆ ಹೆಂಗೆ ಸಂಬಂಧ ಇಲ್ಲ, ಹಂಗೆ ಈ ಶರೀರನೂ ನನಗೆ ಸಂಬಂಧಿಸಿದ್ದಲ್ಲ ಅನ್ನೋ ಗಟ್ಟಿ ತಿಳುವಳಿಕೆ ಆಗೋ ಮಟ್ಟ ನಮ್ಗೆ ಅನುಭವಕ್ಕೆ ಬರೋದಿಲ್ಲ. ದೇಹವಿದನು ಅನ್ಯ ದೇಹದಂದದೆ ಸಂದೇಹವಿಲ್ಲದೆ ಕಾಣಲರಿಯದ ಮೋಹಿತನಿಗವುದೇ ನಿಜಾನಂದವದು ಕೋಟಿ ಜನ್ಮಗಳು ಉಗ್ರತಾಪ್ಸನಾಗಿ. ಸಂಬಂಧ ತಪ್ಪಿಸ್ಕೊಂಡ ಇನ್ನೊಬ್ಬರ ಶರೀರ ಹೆಂಗೆ ನನಗೆ ಹತ್ತಿಲ್ಲ ಹಂಗೆ ನೋಡ್ತೀನಿ ನೋಡು, ಹಂಗೆ ಈ ಶರೀರನೂ ನನಗೆ ಹತ್ತಿಲ್ಲ ಅಂತ ಸಂಬಂಧ ತಪ್ಪಿಸ್ಕೊಂಡಿರಕ್ಕೆ ಕಲಿಬೇಕು. ಅಂದಾಗ ನಿನಗೆ ಇದರ ಅನುಭವ ಮಾಡ್ಕೊಳಕ್ಕೆ ಬರ್ತದೆ. ಸಾಕ್ರೆಟಿಸ್ಗೆ ಈ ಜನ್ಮದಾಗ ಅದು ಹೊರದಿತ್ತು. ಅಂದಾಗ ವಿಷ ತಗೊಳ್ಳೋದು ನಾವು. ಸಿದ್ಧಾರೂಢರಿಗೆ ಹಂಗೆ ಆಗಿತ್ತು, ಹೌದಿಲ್ಲ? ನಕ್ಕೊಂತ ಕುಡ್ದ ಅವನು ಹಿಮಲಾಕ್ ಅನ್ನೋ ವಿಷ ಸಾಕ್ರೆಟಿಸ್. ಈಗಿನ ಮಠ ಮಾಡಿದ ಸಾಧು ಸನ್ಯಾಸಿಗಳು ವಿಷ ಕೊಟ್ಟರು ತಗೋತಾರೆ. ನಾವು ಯಾರದ್ರಿ ಅಂತವ್ರು? ಶಾರೀರಿಕ ಚಿಂತೆ ಕಳೆದಿದ್ರೆ ನಾವು ಮುಕ್ತ. ಶರೀರಕ್ಕೆ ಹುಳ ಹತ್ತಿರ ಹುಳ ತಿಂತೈತಿ ಬಿಡ, ಮೇಯ್ದ್ರೆ ಮೇಯು ಅಲ್ದು ಬಿಡು ಅಂತ ಅನ್ಬೇಕು. ಆಕೈತೇನು?
ತಗಣಿ ಮನಿ ಮಾಡಿರ್ತಿದ್ವು ಅಂತ ಬನಾಟಿ ರುದ್ರ ಸ್ವಾಮಿಗಳು ಕಿವಿಗೆ ಅಡ್ಡಿ ಒಳಗೆ. ಶಿಷ್ಯರು ಯಾರು ಅವ್ನು ತೆಗಿಯಾಕವಾರ ಅವ್ನು ಯಾಕೆ ತಗೋತಿರಿ ಬಿಡ, ತೆಗಿತೀರ ತಮ್ಮ ಆಹಾರ ತಾವು ತಗೋತಾವಂತಿದ್ರು ಅಂತ. ಅಷ್ಟು ಉದಾಸೀನ, ಶರೀರದ ಬಗ್ಗೆ ಉದಾಸೀನ ಭಾವ. ಏನಾರು ಮಾಡ್ಬೇಕನ್ನೋ ಭಾವ, ಎಲ್ಲಾರು ಹೋಗ್ಬೇಕನ್ನೋ ಇಲ್ಲ, ತಿನ್ಬೇಕನ್ನೋ ಭಾವ ಇಲ್ಲ ಇಲ್ಲಿ. ಎಲ್ಲದರ ಬಗ್ಗೆ ಉದಾಸೀನ ಭಾವ. ಏನು ಈ ಶರೀರ ನಾನೆಂಬ ಬುದ್ಧಿ ನಾಶ ಆಗ್ಬೇಕು ನೋಡ್ರಿ, ಅಂದಾಗ ನೀ ಆರಾಮ ಇರ್ತೀವಿ ನೋಡಿ. ಆರೂಢರಿಗೆ ವಿಷ ಕೊಟ್ಟರು, ಅವ್ರ ಸಂಪ್ರದಾಯದವ್ರು ಯಾರು ತಗೊಳಕ್ ತಯಾರಿದ್ರಿ? ದೇಹಾತ್ಮ ಬುದ್ಧಿ ಇರುವವರಿಗೆ ಚಿಂತೆ ಕಡಿದನೇ ಇಲ್ಲ ನಮಗೆ. ಏನು ಆತ್ಮನಿಗೆ ಯಾವ ಆಕಾರನೂ ಇಲ್ಲ, ಯಾವ ನಾಮನೂ ಇಲ್ಲ. ಏನು ಆಕಾರಿಸಿದ್ರೆ ಅದು ವಿಕಾರ ಆಗಿಬಿಟ್ಟಿದೆ. ಉದಾಹರಣೆಗೆ ಆಕಾಶಕ್ಕೆ ಗಾಳಿ, ಮಳೆ, ಮಿಂಚು, ಆನೆಕಲ್ಲು ಇವುಗಳಿಂದ ಏನಾರ ಹಾನಿ ಆಗೈತೇನ? ಅದಕ್ಕೆ ಏನೂ ಆಗಿಲ್ಲ. ಬಯಲಿಗೆ ಏನಾಗೈತಿ? ಏನಾಗಲ್ಲ. ಗಾಳಿ ಬಿಟ್ಟರು ಏನಾಗಿಲ್ಲ, ಬೆಂಕಿ ಎತ್ತಿರು ಏನಿಲ್ಲ, ಮಳೆ ಹೊಡೆದ್ರು ಏನಾಗಿಲ್ಲ. ರೂಪರಹಿತವಾದ ವಸ್ತುಗಳಿಗೆ ಯಾವ ಹಾನಿಯೂ ಇಲ್ಲ. ಯಾರು ಏನು ಮಾತಾಡಿದ್ರು ತನ್ನ ಬಿಟ್ಟ ಜಗತ್ತಿನ ವಿಷಯದ ಬಗ್ಗೆ ಮಾತಾಡ್ತಾರೆ. ದೃಶ್ಯಾತೀತವಾದ ವಸ್ತುವಿನ ಬಗ್ಗೆ ಯಾರು ಮಾತಾಡ್ತೇವೆ? ದೃಶ್ಯಕ್ಕೆ ವಿಲಕ್ಷಣವಾದದ್ರ ಬಗ್ಗೆ ಅದಕ್ಕೆ ಯಾವ ಹಾನಿನೂ ಆಗಿಲ್ಲ, ಆಗುವುದೂ ಇಲ್ಲ. ದೃಶ್ಯಾತೀತವಾದ ವಸ್ತುವಿಗೆ ಯಾವ ಬಾಧೆನೂ ಆಗೋದಿಲ್ಲ. ನೀ ಏನಿದ್ದೆ ಅದನ್ನು ಬಿಟ್ಟು ಅಲ್ಲದ ನೀನಂತ ಆರೋಪ ಮಾಡ್ಕೊಂಡು ದುಃಖ ಪಡ್ಲಿಕ್ಕತ್ತಿ. ನೀನ ಗುಡಿ ಮಠ ನಮ್ಮ ಋಣ ತೀರುದಿಲ್ಲ ನೋಡಿ. ನೀವೆಲ್ಲರೂ ಏನದಿರಿ? ಆ ದೇವ ಸ್ವರೂಪಗಳದಿರಿ, ದೇವರೇ ನೀವು ಅಂತ ತಿಳ್ಕೊಂಡು ಉಳ್ಕೋಬೇಕು ನೋಡಿ. ನಮ್ಮ ಋಣ ತೀರ್ಸೋದು ಭಾಳ ಕಠಿಣ ಅದ. ನೀವು ನಮ್ಮಂಗೆ ಆದಾಗ ನಮ್ಮ ಋಣ ತೀರ್ತದೆ. ನೀವೆಲ್ಲರೂ ಧ್ಯಾನ ಕೂಡಲಿಲ್ಲ ಅಂದ್ರೆ ನಮ್ಮ ಋಣ ತೀರುವುದಿಲ್ಲ. ನೀವು ಏನು ಎಷ್ಟು ಮಂದಿ ಕೂಡ್ತೀರಿ? ಕೇಳಿದ್ದನ್ನು ಮನನ ಮಾಡೋರು ಎಷ್ಟು ಮಂದಿ ಇದ್ದೀರಿ? ಮಾತಿನ ಮ್ಯಾಗ ನಂಬಿಕೆ ಬೇಕಲ್ಲ. ಮಹಾತ್ಮರು ಹೇಳಿದ ಮ್ಯಾಗ ನಂಬಿಕೆ ಇದ್ರೆ ಧ್ಯಾನ ಕೂಡ್ತಾನೆ. ಇಲ್ಲ ಕೂಡಕ್ಕೆ ಹಚ್ಚೋದಿಲ್ಲ, ಅದು ಮತ್ತೆ ತಿಳ್ಕೊಂಡು ಹೋಗ್ತೈತಿ. ವಾಸನ ಒಳಗೆ ಬೇರೆ ಇರ್ತಾವೆ. ಇಲ್ಲಿ ಬಂದಾಗಷ್ಟ ಅದ ಬಿಡು ಪುರುಸೊತ್ತಲೆ ಅದು ಒಳಗೆ ಮತ್ತೆ ಇದನ್ನು ಇಲ್ಲೇ ಒಗದದ್ದನ್ನು ಹೊಳ್ಳಿ ನೆನೆಸೋದಾಗುವುದಿಲ್ಲ. ಒಳಗೆ ಅದನ್ನು ಇಟ್ಕೊಂಡು ಅದನ್ನು ಮನನ ಮಾಡಿ ಅದನ್ನು ಗಟ್ಟಿ ಮಾಡ್ಕೋಬೇಕು ಅನ್ನೋ ವಿಚಾರ ಹೊಡೆದು ಭಾಳ ಕಠಿಣ. ಹಿಂದಿನ ಜನ್ಮದ ಪುಣ್ಯ ಇದ್ರೆ ಬರ್ತೈತಿ. ಅದು ಇವು ನೆನಪಿಗೆ ಬರ್ತಾವೆ, ಕೇಳಿದ್ದು ವಿಚಾರ ನೆನಪಿಟ್ಕೊಳಕ್ಕೆ ಬರ್ತೈತಿ. ಅವನು ನೆನಪಿಟ್ಕೊಳ್ಳಿಲ್ಲ ಅಂದ್ರೆ ಮನನ ಯಾವಾಗ ಮಾಡೋ? ಮನನ ಹೆಂಗೆ ಮಾಡೋ? ಕೇಳಿದ್ದು ನೆನಪಿಟ್ಕೊಳ್ಳಿಲ್ಲ ಅಂತ ಪುಸ್ತಕದಾಗ ಬರ್ದದ್ದು ಅಲ್ಲೇ ಐತೆ. ಅದು ಯಾಕ್ರಿ ಅವು ಹಳ್ಳಿಗೆ ಏನು ಬರ್ದೇನೋ ಸುಧಾ ನಿನಗೆ ನೆನಪಿಲ್ಲ. ಈ ಜಗತ್ತಿನಲ್ಲಿ ಯಾವ ಜಗದ್ಗುರುಗಳು, ಸ್ವಾಮಿ, ಸನ್ಯಾಸಿಗಳ ಚಿಂತೆ ಕಳೆದತ್ ಹೇಳಿ? ಎಲ್ಲರೂ ಸುಖ ಹೊಂದಬೇಕಂತ ಒಂದಿಲ್ಲ ಒಂದು ವಿದ್ಯೆಯನ್ನು ಕಲೀಲಿಕ್ಕೆ ಹತ್ಯಾರ, ಸುಖದಿಂದ ಇರಬೇಕಂತ. ಅವೆಲ್ಲ ನಿಮ್ಮನ್ನು ದುಃಖದಿಂದ ಬಿಡುಗಡೆ ಮಾಡ್ಯಾವನು, ಸುಖದ ನೆನಪು ತಂದು ಕೊಟ್ಟವನು. ಆ ವಿದ್ಯೆಗಳೆಲ್ಲ ಪಾಕು ಪೂಕು ವಿದ್ಯೆಗಳೆಲ್ಲ ಜನ್ಮದ ಶೋಕ ನೀಗ ಬಲ್ಲವೆ ಅಂದ್ರೆ ಎಷ್ಟು ವಿದ್ಯೆಗಳದಾವು. ಅವು ಯಾವುವು ನಿನಗೆ ಸುಖ ಶಾಂತಿಯನ್ನು ಕೊಡೋದಿಲ್ಲ. ಅವೆಲ್ಲ ಅಪರ ವಿದ್ಯೆ, ಲೌಕಿಕ ವಿದ್ಯೆಗಳೆಲ್ಲ. ಏನು ಸಾಲಿ ಕಲ್ತಾನಂತ ಸಾಲಿ ಕಲ್ತು ಏನು ಮಾಡವ? ಸಾಲಿ ಕಲ್ತ ದಡ್ಡ ನಿಂದ ನೀ ಕಲಿ ಅಂದ್ರೆ ಶಾಣೆ ಹಾಕಿ. ಯಾರು ಸುಖದಿಂದ ಇರ್ಬೇಕಂತಾರ ಅವರು ಸುಖಿ ಆಗೋ ವಿದ್ಯೆ ಕಲಿಬೇಕಿಲ್ಲ. ಹಾಂ
ನನ್ನ ಜ್ಞಾನದಿಂದ ಚಿಂತೆ ಕಡಿತೈತೋ ಏನು ಅನಾತ್ಮ ಜ್ಞಾನದಿಂದ ಚಿಂತೆ ಕಡಿತೈತೋ ಅಂದ್ರೆ ಆತ್ಮಜ್ಞಾನದಿಂದ ಚಿಂತೆ ಕಡಿಯೋದಿಲ್ಲ. ಸ್ವತಃ ನೀವು ವಿಚಾರ ಮಾಡ್ಬೇಕಿದ್ದಾನೆ. ಇನ್ನೊಬ್ಬರು ಹೇಳೋಕೆ ಕೇಳೋ ಮಾತು, ಕಲಿಕೆ ಮಾತು, ಕಟ್ಟಿದ ಬುತ್ತಿ ಎಷ್ಟು ದಿನ ಇರ್ತೈತಿ? ಎಲ್ಲಿ ತನಕ ವಿಚಾರ ನಾವು ಸ್ವತಃ ವಿಚಾರ ಮಾಡಿದ್ರು ಅಲ್ಲಿ ತನಕ ಇದು ನಮಗೆ ಹೊಳಿತಾನೆ ಇಲ್ಲ. ಇದಕ್ಕೆ ಸ್ವಂತ ಪ್ರಜ್ಞೆ ಬೇಕು. ಸುಖಿ ಆಗ್ಬೇಕನ್ನುವಂಗಿದ್ರೆ ಈ ಜಡದ ಬಗ್ಗೆ ಯಾಕೋ ಚಿಂತೆ ನಿನಗೆ? ಚಿಂತೆ ಕಳ್ಕೊಂಡು ಆರಾಮಿರ್ಬೇಕಂದ್ರೆ ಎದರ ಕಡೆ ಲಕ್ಷ ಕೊಡೋದು? ನಿನ್ನ ಇರುವಿನ ಕಡೆ ಲಕ್ಷ ಕೊಡು. ಎಲ್ಲವನ್ನು ಮೀರಿ ಇದ್ದೇನೆ ನಾನು ಅನ್ನೋ ಭಾವ ಹೊಂದ್ಬೇಕು ನಾವು. ಏನು ದೃಶ್ಯಕ್ಕೆ ವಿಲಕ್ಷಣವಾಗಿ ನಿಲ್ಲಬೇಕು. ಪ್ರಪಂಚದಲ್ಲಿ ಪಾರಮಾರ್ಥದೊಡನೆ ಹೊಂದ್ಕೊಂಡು ಹೋಗಕ್ಕೆ ಕಲಿಬೇಕು. ಪಾರಮಾರ್ಥ ಬಿಟ್ಟೆ ಅಂದ್ರೆ ಜನ್ಮ ಜನ್ಮಾಂತರ ನರಕಕ್ಕೆ ಹೊಂಟೀನಿ. ಏನು ನಿನ್ನ ಪ್ರಪಂಚನೂ ಹದಗೆಡ್ತೈತಿ ಅದನ್ನು ಕೈ ಬಿಟ್ಟೆ ಅಂದ್ರೆ. ನಾವು ನಮ್ಮ ತಮ್ಮ ಬಗ್ಗೆ ನಮ್ಮನ ಬಗ್ಗೆ ನಾವು ತಿಳ್ಕೊಂಡ್ರೆ ನಮಗೆ ಲಾಭ ಐತಿ. ಇನ್ನೊಬ್ಬರಿಗೆ ಬರೋದಲ್ಲ ಅದು. ನಮ್ಮ ಸುಖಕ್ಕೋಸ್ಕರವಾಗಿ ಅದನ್ನು ನಾವು ಹೇಳೋದು ಕೇಳೋದು ಮಾಡಬೇಕಾಗಿದೆ. ಎಲ್ಲ ಜಡದ ಅಭಿಮಾನ ಹೋಗ್ಬೇಕು ನೋಡ್ರಿ. ಜಗತ್ತಿನಾಗ ಏನು ಪ್ರಾಪ್ತ ಮಾಡಿಕೊಂಡ್ರು ನಿನಗೆ ನೆಮ್ಮದಿ ಇಲ್ಲ. ದುಡ್ಡು ದುಗ್ಗಾನಿ ಗಳಿಸೋದ್ರೂ ಇಲ್ಲ, ಮಕ್ಕಳು ಮರಿ ಹಿಡಿದ್ರೂ ಇಲ್ಲ, ಓದು ಬರ ಕಲ್ತರೂ ಇಲ್ಲ. ನಿಮ್ಮ ಬಗ್ಗೆ ನೀವು ಕಲೀರಿ ಅಂದ್ರೆ ಶನಿಯರಾಕಿ ಜಗತ್ತಿನ ಬಗ್ಗೆ ಕಲ್ತೀವಿ ನಾವು. ಎಲ್ಲರಿಗೂ ಅದ್ರ ಚಿಂತೆ ಇರ್ತೈತಿ. ಬಾಳೆ ನೆಟ್ಟಗೆ ಆಗ್ಬೇಕು ನನಗೆ ಅದೇ ಚಿಂತೆ ಇರ್ತೀವಿ ನಾವು. ಸ್ವಲ್ಪ ಏನಾರ ಆತಂದ್ರೆ ಮತ್ತೆ ಪಟಿಬ್ಯಾನ್ ಇರ್ತೈತಿ ನಾವು. ಈ ಜಗತ್ತಿನ ಬಾಳೆ ಯಾರಿಗೆ ಸುಖ ಕೊಡತ್ತೆ ಹೇಳ್ರಿ? ಮಕ್ಕಳಾದ್ರೆ ನೆಟ್ಟಗೆ, ಹೊಲ ಹಿಡಿದ್ರೆ ನೆಟ್ಟಗೆ, ನೌಕರಿ ಎತ್ತಿದ್ರೆ ನೆಟ್ಟಗೆ, ಮೊಮ್ಮಕ್ಕಳನ್ನ ಕಂಡ್ರೆ ನೆಟ್ಟಗೆ. ಎಲ್ಲರದು ಇಡದ ಒಳಗೆ ಗತ್ತಿರೋದಿಲ್ಲ. ಗಂಡ ಸತ್ರ ಬೇಷ್ ಹತ್ ಬಿಡೋದ್ರೆ ಹೊಟ್ಟೆ ಖಾರ ಕಲಿಸ್ದಂಗೆ ಆಕೈತಿಗ. ಭಾಳ ಚಲೋ ಆಯ್ತು ಬಿಡೋದು. ಒಂದು ಅನುಕೂಲ ಆಯ್ತು ನಮಗಿದ್ರೆ ಅಭ್ಯಾಸ ಮಾಡಕ್ಕೆ. ಅದದ್ದೆಲ್ಲ ಒಳಿತೇ ಆಯಿತು. ಚಿಂತೆ ಬಿಟ್ಟು ಆರಾಮ ಇದ್ರದಾಗ ತೊಡಗಾಕ ಬರ್ತೈತಿ. ಏನು ಸತ್ರೆ ನನ್ನ ಮನಿನ ಮುರಿತೇವೆ ಅಂತಾನೆ. ಯಾಕ್ರಿ? ಮೊದಲಿದ್ರನ ಅವರು ನಡ್ಬರ್ಕ ಕೂಡಿದ ಮೇಳ. ಅವಾಗ ಈಗ ಹೆಂಗೆ ನಡೆದಿತ್ತಿಲ್ಲ ನಿಮ್ಮ ಜೀವನ? ಅವ್ರು ಬಂದ ಮ್ಯಾಗ ಗೊತ್ತಾಗ್ತೇನೆ ನಿನಗೆ. ಇಂತು ಬಂದ ಮ್ಯಾಗ, ಗಡ್ಡ ಬಂದ ಮ್ಯಾಗ. ಇದ್ರ ಬೆನ್ನು ಹತ್ತೋದು ಎದ್ರ ಸಂಬಂಧ? ನಮಗೆ ಶಾಸ್ತ್ರ ಬ್ಯಾಡಪ್ಪ ಅನ್ನೋದನ್ನ ಆಗೈತಿ. ನಮ್ಗೆ ಅದಕ್ಕೆ ಬೇಕಾಗಿದೆ? ನಿಮ್ಮಂಥವ್ರಿಗೆ ಅದು ನಮ್ಮಂಥವ್ರಿಗೆ ಅದಕ್ಕೆ ಬೇಕಾಗೈತಿ? ಯಾಕ್ರಿ? ಅವ್ರ ಮ್ಯಾಗ ಆಗಿ ತಡ್ಕೊಂಡ್ಬಿಡ್ತಾನೆ ಮತ್ತು. ಹೌದಿಲ್ಲ? ಬಾಳೆ ತಿದ್ದಾಕ ಹೊಂಟಾನ. ಬಾಳೆ ತಿದ್ದಾಕಾಗೈತೇನ? ಬಾಳೆ ತಿದ್ದಿ ಶರೀರ ಬಿಟ್ಟವ್ರು ಯಾರಿದಾರೆ ಹೇಳಿ ಜಗತ್ತಿನಾಗ? ಬಾಳೆ ವಿಷಮದ ಅದು. ಅದು ಎಂದೂ ಸಮ ಆಗುವುದನ್ನ ಇಲ್ಲಿ ತಿದ್ದಾಕ ಬರುದಿಲ್ಲ ಅದು. ಒಂದು ವೇಳೆ ಸಮ ಮಾಡಿದರೆ ಅದರಿಂದ ವ್ಯವಹಾರನ ನಡೆದಿಲ್ಲ ಅದು. ಈ 5ಗಳು ಸಮ ಮಾಡಿ ನೋಡ್ಕೋರಿ ನೀವು, ಇದರಿಂದ ಕೆಲಸ ತಗೋಬಾರ್ದು. ವಿಷಮದಾಗ ನಿನಗೆ ವ್ಯವಹಾರ, ಸಮದಲ್ಲಿ ವ್ಯವಹಾರ ಇಲ್ಲ. ಸಮವಾದದ್ದು ಯಾವುದು? ಬ್ರಹ್ಮ ಸ್ವರೂಪ. ಆ ಭಾವದಾಗಿದ್ದಾಗ ಯಾವ ವ್ಯವಹಾರನೂ ಇಲ್ಲ. ಅದು ವಿಷಮದ ಕಡೆ ಎಲ್ಲ ಕೊಟ್ಟಾಗ ವ್ಯವಹಾರ. ಹೆಚ್ಚು ಕಡಿಮೆ ಇರ್ತಾವ. ಅದು ಅಂದಾಗ ಇದು ಬಳ್ಳಿಯಿಂದ ಚರ್ಗಿ ಹಿಡಿಯಕ್ಕೆ ಸಹಿತ ಬರೋದಿಲ್ಲ. ಸಮ ಇತ್ತಂದ್ರೆ ಏನು ಮಾಡಕ್ಕೆ ಬರ್ತಿದ್ದಿಲ್ಲ ಅದನ್ನು. ಅದಕ್ಕೆ ಇದನ್ನು ಒಂದೊಂದು ಹೆಚ್ಚು ಕಡಿಮೆ ಅದಾವೆ ಎಲ್ಲ. ಏನು ಹಿಡ್ಕೊಳಕ್ಕಾಗದಿ ಟೈಟ್ ಹಿಡ್ಕೋತಾವ. ಸಮಾನಾಗಿ ಹೇಳಿದ್ರೆ ಇದು ಬರ್ದಿದ್ದಿಲ್ಲ. ಇದೆಲ್ಲ ಸಮಾನಾಗಿಟ್ರೆ ನಿಮ್ಮ ಸಚ್ಚಿದಾನಂದ ಸ್ವರೂಪದಲ್ಲಿ ವಿಷಮ ವ್ಯವಹಾರವಿಲ್ಲ. ಎಲ್ಲಿ ವ್ಯವಹಾರ ಇಲ್ಲ ಅಲ್ಲಿ ಸುಖ ಅದ ನೋಡ್ರಿ.
ಎಲ್ಲಿ ವ್ಯವಹಾರ ಐತಿ ಅಲ್ಲಿ ದುಃಖ ಅದ. ಏನು ದುಃಖನ ಸುಖ ಅಂತ ನಾವು ಬೆನ್ನು ಹತ್ತೀವಿ, ಅದ್ರ ಬೆನ್ನು ಏನು ಎಲ್ಲಿ ತಪ್ಪು ತಿಳುವಳಿಕೆ ಅಲ್ಲಿ ದುಃಖ. ಇದರೊಳಗೆ ಯಾವ ಭೇದನೂ ಇಲ್ಲ. ಭೇದದಿಂದನೇ ನಿನಗೆ ದುಃಖ ಆಗ್ತೈತೆ. ನೀನ ಮಾಡ್ಕೊಂಡು ನಾವು ಭೇದ ಕಲ್ಪನಾ ಅವನು ತೆಗೆದು ಹಾಕವನಿಲ್ಲ. ಎಲ್ಲಿ ಅಭೇದದ ಅಲ್ಲಿ ಸುಖ ಶಾಂತಿ ಅದ ನೋಡಿ. ಎರಡೆನ್ನೋದು ನಿಮ್ಮ ಸ್ವರೂಪದಲ್ಲಿ ಇಲ್ಲೇ ಇಲ್ಲ. ಎರಡೆನ್ನದೆ ಒಂದೆಂಬ ಬಗೆ ನಿರಿಸದೆ ಪಡೆಯುವುದಾಗದು ನಿಜ ಸುಖವಂತ. ನಿದ್ದೆ ಎತ್ತಾಗ ಎಲ್ಲಿ ಭೇದದ ನೋಡಿ. ಎರಡೆನ್ನು ಭಾವ ಎಲ್ಲಿತ್ತಲ್ಲಿ. ನಿದ್ದೆ ಎತ್ತಾಗಿ ಎಚ್ಚರಿಕೆ ವ್ಯವಹಾರ ಐತೆನ ಅಲ್ಲಿ ಎಲ್ಲ ಅಡಿಗೆ ಹೋಗೈತಿ. ಕೇವಲ ಅಲ್ಲಿ ಆರಾಮ ಒಂದೈತಿ. ಎರಡನ್ನೋ ಭಾವ ಎಲ್ಲಿರ್ತೈತಿ ಅಲ್ಲಿ ದುಃಖ ಇರ್ತೈತಿ ನೋಡ್ರಿ. ದ್ವಿತೀಯ ದ್ವೈ ಭಯಂ ಭವತಿ ಅಂತ. ಆತ್ಮವಿಚಾರದಿಂದ ಆಗೋ ಅಂತ ಲಾಭ ಬಾಕಿ ಯಾವ ವಿಚಾರದಿಂದನೂ ನಮಗಾಗೋದಿಲ್ಲ. ಮನಸ್ಸಿನಲ್ಲಿರ್ತಕ್ಕಂಥ ವಾಸನೆಗಳನ್ನು ಪೂರ್ಣ ನಾಶ ಮಾಡ್ಕೊಂಡು ನೋಡ್ಕೋ. ಎಲ್ಲ ಪ್ರಾಣಿಗಳ ಉಗಮ ಸ್ಥಾನ ಅದು ಒಂದೇ ಅದು. ಅದರಂತೆ ಆನಂದ ಹೊಂದುವ ಸಾಧನನೂ ಎಲ್ಲರಿಗೂ ಒಂದೇ ಅದು. ಮಕ್ಕಳಿಂದ ಸುಖ ಹೊಂದಬೇಕಂತ ಮಕ್ಕಳು ವ್ಯಾಮೋಹದಾಗ ಬಿದ್ದಾನೆ. ಮಕ್ಕಳು ಮಲ್ಕೊಂಡಾಗ ಬಾಯಾಗ ಹುಚ್ಚಿ ಹೋಯ್ತಾವು, ಹೌದಿಲ್ಲ? ಏನು ಸುಖ ಕೊಡ್ತಾವ ನಿನಗವು? ಅವು ನೀನು ಕಾಡಾಕತ್ತು ಅಂದ್ರೆ ನೀನು ನೆಮ್ಮದಿನ ನಿಧಿ ಸುಧಾ ಆಗ್ತದೆ. ನೀನು ದೇಹ ತಾದಾತ್ಮ್ಯ ಬುದ್ಧಿನ ಎಲ್ಲ ದುಃಖಕ್ಕೆ ಕಾರಣ. ಅದರ ಸಂಬಂಧ ತಪ್ಪಿಸ್ಕೊಂಡಿರಾಕಲಿ. ಈ ದೇಹ ಪಂಚಭೂತಾದಿಗಳಿಂದ ಹುಟ್ಟೈತಿ. ಪಂಚಭೂತಾದಿಗಳೆಂದರೆ ಅದರಾಗ ಲಯ ಆಕೈತೆ. ಅದು ಮನಸ್ಸಿನಲ್ಲಿ ಜನನ ಮರಣಾದಿಗಳದಾವು, ಹೌದಿಲ್ಲ? ಮನಸ್ಸಿನಾಗ ಇವೆಲ್ಲ ಶರೀರಗಳು ತೋರ್ತಾವು, ಮನಸ್ಸಿನಾಗ ಸಾಯ್ತಾವು, ಮನಸ್ಸಿನಾಗ ಹುಡ್ತಾವು. ಆದ ಕಾರಣ ಮನಸ್ಸನ್ನ ನಾಶ ಮಾಡ್ಕೋಬೇಕಾಗೈತಿ. ಮನಸ್ಸು ನಾಶ ಆದರೆ ಎಂದೆಂದೂ ಆರಾಮಿರ್ತೀನಿ ನೀವು. ಈ ಶರೀರದ ಸಂಕಟ ನಿದ್ದೆ ಎತ್ತಾಗ ಐತೆ ನನಗೆ. ಎಲ್ಲರೂ ವಿಷಯದ ಹುಬ್ಬಿ 10,000 ಅದಾರೆ. ಅದ್ರಾಗ ಏನೂ ಇಲ್ಲ, ಅದರಿಂದ ಹಿಂದಕ್ಕೆ ಸರಿ ಅಂತ ಹೇಳೋರು ಯಾರದಾರ ಹೇಳಿ? ಎಂದೂ ಸಾಧ್ಯ ಇಲ್ಲ. ವಿಷಯದ ಬೆನ್ನು ಹತ್ತಬೇಡ್ರಿ ಅಂತ ಎಚ್ಚರಿಕೆ ಕೊಡೋರು ಯಾರದಾರ ಹೇಳಿ? ಕೊಟ್ಟರು ಕೇಳೋರು ಯಾರು ಅದನ್ನು? ಯಾಕ್ರಿ? ಮನಸ್ಸು ಹೊಳ್ಳಿ ತಿರುಗಿ ತನ್ನೊಳಗೆ ತಾನು ನೋಡಿಕೊಂಡಾಗ ಪ್ರತಿಯೊಬ್ಬರಿಗೆ ಅದು ಅನುಭವ ಬರ್ತದೆ, ಆನಂದದ ಅನುಭವ. ಚಿತ್ತವೃತ್ತಿ ನಿರೋಧಸ್ತು ಯೋಗ ಅಂದ್ರೆ, ಚಿತ್ತವೃತ್ತಿ ನಿರೋಧ ಎದರಿಂದ ಆಕೈತಿ? ವಿವೇಕದಿಂದನೇ ಅದು ಶಾಶ್ವತ ಆಕೈತಿ. ಮನುಷ್ಯನ ಗಾಳಿ ಬಿಗಿ ಹಿಡ್ಕೊಂತ ಕುಂಡ್ರು ಚಿತ್ತವೃತ್ತಿ ಅಂತಃಕರಣ ಸ್ವಚ್ಛ ಆಗೋದಿಲ್ಲ. ಯಾಕೆ ಅದು ಹೊಲಸಾಗೈತಿ? ಕಾರಣ ಹುಡುಕ. ಅಂತಃಕರಣ ಮಾಲಿನ್ಯ, ವಿಷಯದ ವ್ಯಾಮೋಹದಿಂದ ಅದೆಲ್ಲ ಹೊಲಸಾಗೈತಿ. ವಿಷಯದ ವ್ಯಾಮೋಹ ಕೈ ಬಿಡು, ಅವಾಗ ಚಿತ್ತ ಶುದ್ಧಿ ಆಕೈತಿ. ವಾಸನ ಮುಗುನ್ಯಾನ ಗಾಳಿ ಒಳಗೆ ಇರುವುದಿಲ್ಲ. ಮುಗುನ್ಯಾನ ಗಾಳಿ ತಡೆ ಹಿಡಿಯೋದ್ರಿಂದ ವಾಸನ ನಾಶ ಆಗೋದಿಲ್ಲ. ಅಲ್ಲಿ ತಡೆ ಹಿಡಿದ್ರೆ ಮನಸ್ಸು ನಿಲ್ತೈತಿ, ಅದರ ವಾಸನ ಹೋಗೋದಿಲ್ಲ. ಏನು ಶ್ವಾಸೋಚ್ಛ್ವಾಸ ನಡೆಯುವಂಗೆ ನಿಂತಿರಬೇಕು, ಜೀವ ಮಾತ್ರ ಪರಮ ಪದವಿಯನ್ನು ಹೊಂದಿರಬೇಕು. ಅದು ಯೋಗ, ನಿಜವಾದ ಯೋಗ ಅಂದ್ರೆ. ಚಿತ್ತವೃತ್ತಿ ನಿರೋಧ, ಅದರಿಂದ ವಿವೇಕದಿಂದ ಅದು ಶಾಶ್ವತ ಆಕೈತಿ. ಈ ಹಠದಿಂದ
ಎಲ್ಲಿ ಮಠ ಕುಮುಖ ಮಾಡಿರ್ತೀವಿ ಅಲ್ಲಿ ಮಠ ಮತ್ತೆ ಬಿಟ್ಟು ಕೂಡಲೇ ಮೊದಲಿನ ವಾಸನಾದಿಗಳು ಹೇಳ್ಕೊಂಡು ಹೋಗ್ತಾವ. ಮೊದಲಿನಿಂದ ಹೆಚ್ಚಿನ ಇದ್ರಾಗ ಜಿಗದಾಡಕ್ಕೆ ಹೋಗ್ತೈತಿ. ನಿದ್ದೆ ಎತ್ತಾಗ ಉಸಿರಾಟ ಬಂದಿರೋದಿಲ್ಲ, ಅವಾಗ ಆರಾಮ್ ಇರ್ತೈತಲ್ಲ, ಹೌದಿಲ್ಲ? ಹೆಂಗೆ ಆರಾಮ್ ಇತ್ತಂಗಾರ ಅಂದ್ರೆ ಅಲ್ಲಿ ತಿಳಿಲೇ ಇದ್ದೆ, ತಿಳಿದೇ ಇರ್ಬೇಕಾಗೈತಿ ನಾವೀಗ. ವಾಸನ ನಾಶ ಮಾಡ್ಕೊಂಡ್ರೆ ಈಗ ನಿನಗೆ ಅನುಭವ ಬರೋಕ್ಕೆ ಶುರು ಹೋಗ್ತೈತಿ. ವಾಸನೆ ಉರಿಸದೆ ಅಂದಾರೆ. ಇವೆಲ್ಲ ಭೋಗ ವಾಸನೆಗಳು ಸ್ವಲ್ಪ ಉಳಿದಂತೆ ನಾಶ ಮಾಡ್ಕೋ, ಅವಾಗ ಚಿತ್ತವೃತ್ತಿ ನಿರೋಧ ಅನುಭವ ಆಕೈತಿ. ಅವಾಗ ಆನಂದ ಅನುಭವ ಬರ್ತೈತಿ. ಮನುಷ್ಯನ ಹರಿದಾಟ ಬಂದಾದಾಗ ಇದು ಪ್ರತಿಯೊಬ್ಬರಿಗೆ ಅನುಭವ ಬರ್ತೈತಿ. ನಾವು ಅದಕ್ಕೆ ಅವನು ಪ್ರಾಣಾಯಾಮ ಮಾಡ್ಕೋತ ಕೂತ್ರೆ ಪರಿಹಾರ ಅಲ್ಲ, ಶಾಶ್ವತ ಪರಿಹಾರ ಅಲ್ಲ ಪ್ರಾಣಾಯಾಮ. ನ ಶತೈರಿಪಿ ಪ್ರಾಣಾಯಾಮ, 100 ವರ್ಷಗಟ್ಟಲೆ ನೀವು ಪ್ರಾಣಾಯಾಮ ಮಾಡಿದ್ರೆ ನಿನಗೇನು ಮುಕ್ತಿ ತೋರಿದ್ರು ಏನು? ಮನಸ್ಸಿನೇನು ವಾಸನ ಹವಾ ಬಿಗಿ ಹಿಡೋದ್ರಿಂದ ಹೋಗೋದಿಲ್ಲ ಅವು. ಅದಕ್ಕೆ ಯಾಕೆ ಅವು ತಯಾರಾಗ್ಯವು? ಅದಕ್ಕೆ ಕಾರಣ ಹುಡುಕಿ ಅದಕ್ಕೆ ಸರಿಯಾದ ತಿಳುವಳಿಕೆ ಮಾಡಿಕೊಟ್ಟಾಗ ಹೋಗ್ತಾವು. ನೀವು ವಾಸನ ಒಳಗಿಟ್ಕೊಂಡು ನಾನು ಚಿತ್ರವೃತ್ತಿ ನಿರೋಧ ಮಾಡ್ತೇನೆ ಅಂದ್ರೆ ಸಾಧ್ಯ ಇಲ್ಲ. ಆತ್ಮಜ್ಞಾನವನ್ನು ಮಾಡ್ಕೋಬೇಕನ್ನೋ ಉತ್ಕಟ ಇಚ್ಛಾ ಇದ್ದಾವ ಸಿದ್ಧಿ ಕಡೆಯಲ್ಲಿ ಲಕ್ಷ್ಯ ಕೊಡ್ತಾನ. ಅವನು ಮಾಡ್ಕೋದು ಅದೊಂದು ಆಶಾ, ಸಿದ್ಧಿಗಳನ್ನು ಮಾಡ್ಬೇಕು ಅನ್ನೋದು ಒಂದು ಆಶಾ. ಶ್ರೇಯಸ್ಸು ಅಂತ ಎದಕ್ಕಂತಾರೆ? ಮೋಕ್ಷಕ್ಕಂತಾರೆ. ಶ್ರೇಯ ಅಂದ್ರೆ ಮೋಕ್ಷ. ತನ್ನ ಸ್ವರೂಪ ಆನಂದದಲ್ಲಿ ಯಾವಾಗಲೂ ಇರೋದಕ್ಕೆ ಮುಕ್ತಿ ಅಂತ. ತನಗೇನು ಬೇಕಾಗೈತೆ ಅದನ್ನು ನೋಡ್ಕೊಂಡ್ಬಿಟ್ರೆ ತೀರ್ತು ನೋಡ್ರಿ. ಬಾಕಿದೆಲ್ಲ ತನ್ನಿಂದ ತಾನೇ ನಡೆಯುವಂಗೆ ನಡೀತಿರ್ತೈತಿ. ಕರ್ಮ ಮಾಡಬೇಕು, ನಿಷ್ಕಾಮ ಕರ್ಮ ಮಾಡಬೇಕು ಅಂತಾನೆ. ಯಾವುದೇ ಕರ್ಮಕ್ಕೂ ಫಲ ಇದ್ದೇ ಇರ್ತೈತಿ. ಫಲಾಪೇಕ್ಷೆ ಇಲ್ಲದ ಯಾವ ಕರ್ಮನೂ ಮಾಡಕ್ಕೆ ಹೋಗೋದಿಲ್ಲ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂತ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳಿದ ಮಾತು. ಎಲ್ಲ ಶರೀರ ಧರ್ಮ, ಇಂದ್ರಿಯಗಳ ಧರ್ಮ, ಮನಸ್ಸಿನ ಧರ್ಮ ಎಲ್ಲ ಕೈಬಿಟ್ಟು ನನಗೆ ಶರಣು ಬಾ ಅಂತ ಅಂದ. ಸದಾ ಆನಂದಮಯವಾದ ಕೃಷ್ಣನ ಸದಾ ಆನಂದಮಯವಾದಂಥ ಇರುವಿನ ಕಡೆ ಲಕ್ಕು ಅಂದ್ರೆ ಅನುಭವ ಬರ್ತೈತಿ. ಬಿಡೋಣ. ಮತ್ತೆ ಆ ಮೂಡ್ಗಳು ಹೊಡ್ಯಾಕೈತಿ ಮತ್ತೆ ಮತ್ತೆ ಚಲೋ